ಬೆಂಗಳೂರಿನ GKVK ಆವರಣದಲ್ಲಿರುವ ತೋಟಗಾರಿಕಾ ಮಹಾವಿದ್ಯಾಲಯ, ಪ್ರಾದೇಶಿಕ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಮತ್ತು ವಿಸ್ತರಣಾ ಕೇಂದ್ರ ಇಲ್ಲಿ ಆಗಸ್ಟ್ 9, 10 ಮತ್ತು 11ನೇ ತಾರೀಕು 2024 ಇಸ್ವಿ 3 ದಿವಸ ಸಸ್ಯ ಸಂತೆಯನ್ನು ಏರ್ಪಡಿಸಲಾಗಿದೆ. ಅದಕ್ಕೊಂದು ಭೇಟಿ ಕೊಟ್ಟು ಬರೋಣ. ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಬಾಗಲಕೋಟೆ, ತೋಟಗಾರಿಕಾ ಮಹಾವಿದ್ಯಾಲಯ ಬೆಂಗಳೂರು, ಇದರಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ಫ್ಲೋರಿಕಲ್ಚರ್, ಪುಷ್ಪ ಕೃಷಿ, ಡಾಕ್ಟರ್ ಸೀತಾರಾಮ್ ಅವರು. ಡಾಕ್ಟರ್ ಸೀತಾರಾಮ್ ಅವರೇ, ಈ ಸಂತೆ, ಸಸ್ಯ ಸಂತೆ, ಇದರ ಕುರಿತು, ಇದರ ಉದ್ದೇಶ ಏನು, ಹೇಗೆ ನಡೀತಾ ಇದೆ, ವರ್ಷ ನಡೆಸ್ತೀರಾ, ಹೇಗೆ, ಯಾವ ಸಮಯದಲ್ಲಿ ನಡೆಸ್ತೀರಾ, ಇದ್ರ ಕುರಿತು ಸಂಕ್ಷಿಪ್ತವಾಗಿ ಮಾಹಿತಿ ನೀಡ್ಬೋದು? ಇದು 3 ವರ್ಷಗಳಿಂದ ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಸಸ್ಯ ಸಂತೆ ಅಂತೇಳಿ. ಇಲ್ಲಿ ಮುಖ್ಯವಾಗಿ ನಗರ ಪ್ರದೇಶದ ಜನಗಳಿಗೆ ಏನು ಬೇಕು, ಯಾವ ಥರದ ಗಿಡಗಳು ಬೇಕು, ಅದನ್ನು ಉತ್ಪಾದನೆ ಮಾಡಿ ರೈತರಿಗೆ ಒದಗಿಸ್ತಾ ಇರ್ತೀವಿ ಮತ್ತು ನಗರವಾಸಿಗಳಿಗೂ ಒದಗಿಸ್ತಾ ಇದ್ದೀವಿ. ಪ್ರತಿ ವರ್ಷ ಲಾಸ್ಟ್ ಇಯರ್ ನಾವು ಜೂನ್ ಜುಲೈನಲ್ಲಿ ಮಾಡಿದ್ವಿ. ಇದು ಸ್ವಲ್ಪ ಲೇಟ್ ಆಯಿತು, ಈಗ ಈ ಆಗಸ್ಟ್ನಲ್ಲಿ ಮಾಡ್ತಾ ಇದ್ವಿ. ಬಟ್ ಇದು ಪ್ರತಿ ವರ್ಷ ಮಾಡ್ತಕ್ಕಂಥ ಒಂದು ಅಂದರೆ ಮಳೆಗಾಲದಲ್ಲಿ ಒಂದು ಇದ್ದೇ ಇದೆ. ಜೊತೆಗೆ ಕೆಲವು ಸ್ಟಾಲ್ಸ್ ಎಲ್ಲ ಬರ್ತವೆ. ಹೋದ ಸರಿ 40 ಸ್ಟಾಲ್ಸ್ ಬಂದಿದೆ, ಈ ಸರಿ 80 ಸ್ಟಾಲ್ಸ್ ಬಂದಿದೆ. ಮುಂದಿನ ವರ್ಷ ನಾವು ಡೆಮೋ ಬ್ಲಾಕ್ ಅಂತಲೂ ಮಾಡ್ತಾ ಇದ್ದೀವಿ. ಎಲ್ಲ ಕ್ರಾಪ್ಸ್ ನೋಡಬೇಕು ರೈತರು ಅಂತೇಳಿ. ಅದ್ರ ಜೊತೆಗೆ ಇಲ್ಲಿ ಎಲ್ಲ ರೀತಿಯ ಅಲಂಕಾರಿಕ ಗಿಡಗಳನ್ನು ಒಂದು ಒಳ್ಳೆ ದರದಲ್ಲಿ ಕೊಡ್ತಾ ಇದ್ದೀವಿ ರೈತರಿಗೆ ಮತ್ತು ನಗರವಾಸಿಗಳಿಗೆ. ಯೂನಿವರ್ಸಿಟಿ ರೇಟ್ ಏನಿದೆ ಅದಕ್ಕಿಂತ ಜಾಸ್ತಿ ನಾವು ಕೊಡ್ತಾ ಇಲ್ಲ. ಒಂದು ಸದುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರದರ್ಶನ. ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಬಾಗಲಕೋಟೆ ಅವರದೇ ಈ ನರ್ಸರಿ. ಇದು ಒಳಗಡೆ ಎಲ್ಲ ರೀತಿಯ ಸಸಿಗಳು ಲಭ್ಯ ಇದಾವೆ ಇಲ್ಲಿ. ಚೆನ್ನಾಗಿ ಮಾಡಿದ್ದಾರೆ. ಹಳೆ ಟೈರ್ನು ಕೂಡ ಎಷ್ಟು ಚೆನ್ನಾಗಿ ಬಳಸ್ಬೋದು ಗಿಡಗಳನ್ನು ಬೆಳೆಸೋದಕ್ಕೆ. ಇದೆಲ್ಲ ಇದೆಲ್ಲ ಪ್ರದರ್ಶನಕ್ಕೂ ಇದೆ, ಮಾರಾಟ ಕೂಡ ಲಭ್ಯ ಇದೆ. ಈ ಗಿಡಗಳೆಲ್ಲ ಎಷ್ಟು ವರ್ಣಮಯ ಅನಿಸುತ್ತೆ. ಎಲ್ಲ ತೋಟಗಾರಿಕಾ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು ಅವರ ಉತ್ಪನ್ನಗಳನ್ನು ಇಲ್ಲಿ ಮಾರಾಟಕ್ಕಿಟ್ಟಿದ್ದಾರೆ. ವಿವಿಧ ಬಗೆಯ ಸಸಿಗಳಿದ್ದಾವೆ, ಬೀಜಗಳಿದ್ದಾವೆ, ಹಾಗೆಯೇ ಅದಕ್ಕೆ ಬೇಕಾದಂಥ ಗೊಬ್ಬರಗಳಿದ್ದಾವೆ. ತುಂಬ ಚೆನ್ನಾಗಿದೆ. ಧನ್ಯವಾದಗಳಮ್ಮ. ಬೆಂಗಳೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು, ಅಧ್ಯಾಪಕರ ಒಂದು ಸಾಧನೆ. ಅಮ್ಮ, ನೀವುಗಳು ಬನ್ನಿ, ನೀವುಗಳು ಇಲ್ಲದೆ ನಾವು ಏನು ತೋರಿಸೋದು? ಇದೆಲ್ಲ ನೀವೇ ಉತ್ಪಾದನೆ ಮಾಡಿರೋದು? ಯಾವುದು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ನೆಲ್ಲ? ಕನ್ಸೆಪ್ಷನ್ನು, ಐಡಿಯೇಷನ್ನು, ಪ್ಯಾಕಿಂಗು, ಲೈಸೆನ್ಸಿಂಗು ಎಲ್ಲ ಹುಡುಗರು ಇನ್ವಾಲ್ವ್ ಆಗಿದ್ದಾರೆ. ಓಹೋ, ಏನೇನಿದೆ ಅಂತೇಳಿ ಒಂದ್ಸರಿ ಹೇಳ್ಬಿಡ್. MSc ಹುಡುಗರು ಏನೇನಿದೆ ಅಂತೇಳಿ ಒಂದ್ಸರಿ ಹೇಳ್ಬಿಡ್ತೀರಾ? ಇಲ್ಲಿಂದ ಶುರು ಮಾಡೋಣ. So here we have mango, amla and coconut here, and then the same for squash as well, and ginger and amla candies. We have dried banana figs called as sekeli, and then different formulations tea bag, and chemical free moringa leaf powder, and then banana chips, and different cookies. Cookies. Palak cookies, masala cookies, beetroot cookies,
These are extruded products, like a kurkure kind of thing, but we are not using any oil, Oil. to prepare this. So it is completely healthy. ಆರೋಗ್ಯಕ್ಕೆ ತುಂಬ ಹಿತಕರವಾಗಿರುತ್ತೆ. ಟ್ಯಾಪಿಯೋಕ ಮತ್ತು ಆರೋ ರೂಟ್ ಯೂಸ್ ಮಾಡ್ಕೊಂಡು ಮಾಡಿರೋದು ಸರ್. ಇದು ಅರಿಶಿನ ಸಾವಯವ. ನಿಮ್ಮ ಹೆಸರುಗಳು ಹೇಳ್ತಾ ಹೋಗಿ. ಲಿಖಿತ, ಋತು ಸರ್, ಋತು, ಸ್ವಪ್ನ, ಸ್ವಪ್ನ, ಮುಕ್ತ, ಮುಕ್ತ, ಲಕ್ಷ್ಮಿ ಸರ್. ಲಕ್ಷ್ಮಿ. ಹರೀಶ್ ಬನ್ನಿ. ಇಲ್ಲಿ ಮೆಂಟರ್ಸ್ ಕೂಡ ಇದ್ದಾರೆ. ಹರೀಶ್, ಡಾಕ್ಟರ್ ಹನುಮಂತಯ್ಯ, ಸ್ಟ್ಯಾಟಿಸ್ಟಿಕ್ಸ್, ಡಾಕ್ಟರ್ ನಾಯಕ್ ಸರ್, ನಾಯಕ್, ಎಂಟಮಾಲಜಿಸ್ಟ್. ಓಕೆ, ತುಂಬ ಸಂತೋಷ. ಇದು ಹೊರಗಡೆ ಮಾರಾಟ ಕೂಡ ಲಭ್ಯ ಇರುತ್ತಲ್ಲ, ಹೇಗೆ? ಲೊಕೇಶನ್ನಿಗೆ ಮಾತ್ರ ಮಾಡಿರೋದು. ಇದು ವರ್ಷಕ್ಕೆ We wish some of them will become an entrepreneur and take it forward. ನಿಜವಾಗ್ಲೂ ಅದು ತುಂಬಾನೇ ಮುಖ್ಯ ಇದೆ. Because some of them are really unique products. ಮುಂಡೇಶ್ವರಿ ಎಂಟರ್ಪ್ರೈಸಸ್ನವರು ಇವರ ಉತ್ಪನ್ನಗಳ ಕುರಿತು ಮಾಹಿತಿಯನ್ನು ನೀಡ್ತಾರೆ. ಅಮ್ಮ, ತಮ್ಮ ಹೆಸರು? ಸೌಮ್ಯ ಅಂತ ಸರ್. ಸೌಮ್ಯ. ಇದೆಲ್ಲ ಚನ್ನಪಟ್ಟಣದ ಹಾಟಿಕೆಗಳಿದಾವೆ, ಮರದ ಹಾಟಿಕೆಗಳು, ಹಾಂ ಮತ್ತೆ ಮರದ ಮನೆ ಬಳಕೆ ವಸ್ತುಗಳಿದಾವೆ, ಮತ್ತೆ ನಮ್ಮ ಆಟಗಳಿದಾವೆ. ಅಂದ್ರೆ ಪಗಡೆ ಆಟ ಆಗ್ಬೋದು, ಚೌಕಾಬಾರ, ಮತ್ತೆ ಇದು ಸ್ನೇಕ್ ಅಂಡ್ ಲ್ಯಾಡರ್, ಲೂಡೋ ಬರುತ್ತೆ, ಮತ್ತೆ ಅಳಿಗುಳಿ ಮನೆ, ಎಲ್ಲ ಮಕ್ಕಳ ಆಟ ಆಡೋದು. ಮತ್ತೆ ಇದು ನೋಡಿ, ತುಪ್ಪದ ಹೀರೆಕಾಯಿಯಿಂದ ಮಾಡಿದಂತ ಸ್ಕ್ರಬ್ಬರ್ಸ್ ಇದೆ, ಬಾಡಿ ಸ್ಕ್ರಬ್ಬರ್. ಮತ್ತೆ ಅದರಲ್ಲೇ ಪಾತ್ರೆ ತೊಳಿಲಿಕ್ಕೆ ಇದೆ, ಮತ್ತೆ ಲಾವಂಚರು ಇದೆ, ಎಲ್ಲವೂ ಇದೆ. ಮತ್ತೆ ಭತ್ತದ ತೋರಣ, ಮತ್ತೆ ಚನ್ನಪಟ್ಟಣದ ತೋರಣ ಇದೆ. ಇದು ಚನ್ನಪಟ್ಟಣದ ತೋರಣ. ಇದು ಹೌದು, ಚನ್ನಪಟ್ಟಣದ ತೋರಣ. ಈ ತರ ಎಲ್ಲ ವಸ್ತುಗಳು. ಇದು ಹಾಡಿಸಿ ನೋಡು, ಬಿಡಿಸಿ ನೋಡು ಗೊಂಬೆ ಇದೆ. ಎಲ್ಲವೂ ಮಕ್ಕಳು ಆಟ ಆಡೋದು. ಆದಷ್ಟು ಪ್ಲಾಸ್ಟಿಕ್ ಕಡಿಮೆ ಮಾಡಿ ಮರದ ವಸ್ತುಗಳು ಮತ್ತೆ ನಮ್ಮ ಮೂಲ, ನಮ್ಮ ಕರ್ನಾಟಕದ ವಸ್ತುಗಳಾದಂಥ ಪದಾರ್ಥಗಳನ್ನ, ಉತ್ಪನ್ನಗಳನ್ನ ನಾವು ಬಳಸಿದ್ರೆ ಅವ್ರಿಗೂ ಸಹಾಯ ಆಗುತ್ತೆ. ನಮ್ಮ ಕರ್ನಾಟಕ, ನಮ್ಮ ದೇಶ, ನಮ್ಮ ಕಲೆಯದು ಕೂಡ ಪರಿಚಯ ಆಗುತ್ತೆ. ಮೈಸೂರಿನ ಕೃಷ್ಣ ಅವರು ಸಿದ್ಧಪಡಿಸುವ ಎಲ್ಲ ಸೋಪ್ಗಳಿದ್ದಾವೆ. ಇದರಲ್ಲಿ ಯಾವುದೇ ರೀತಿಯ ರಾಸಾಯನಿಕಗಳನ್ನು ಅವರು ಬಳಸೋದಿಲ್ಲ ಅಂತ ಹೇಳ್ತಾರೆ ಕೃಷ್ಣ ಅವರು. ಕೃಷ್ಣ ಅವರೇ, ಅದು ನಿಮ್ಮ ಕೈಲಿರೋದು? ಸರ್, ಇದು ಅರಿಶಿನದು ಸೋಪ್ ಇದೆ. ಇದು ನಾವು ಕೊಬ್ಬರಿ ಎಣ್ಣೆ, ಅರಳೆಣ್ಣೆ, ಎಳ್ಳೆಣ್ಣೆ, ಅರಿಶಿನ ಪುಡಿ ಮತ್ತು ಅರಿಶಿನದ ಎಣ್ಣೆಯಿಂದ ತಯಾರಿಸಿದ್ವಿ. ಇದು ಬಾತ್ ಸ್ಕ್ರಬ್ ಅಂತ, ಸೊ ಸ್ನಾನದ ಚೂರ್ಣ. ಇದು ಸೋಪ್ದು ಅಲ್ಟರ್ನೇಟಿವ್. ಅಂದರೆ ಯಾರಿಗೆ ಸೋಪ್ ಸೂಟ್ ಆಗಲ್ಲ ಅವ್ರು ಇದು ಬಳಸ್ಬೋದು. ಇದು ನಾವು ಆಯುರ್ವೇದಿಕ್ ಹರ್ಬ್ಸಿಂದ ತಯಾರಿಸಿದ್ವಿ. ಲೈಕ್ ಅನಂತಮೂಲ್, ಮಂಜಿಷ್ಠ, ಜ್ಯೇಷ್ಠ ಮಧು, ಅಂಬಿ ಹಲ್ದಿ, ತುಳಸಿ, ರುದ್ರ. ಬರೀ 1 ಟೀ ಸ್ಪೂನ್ ತೊಗೊಂಡು ಕಡ್ಡಿಯ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಹಚ್ಚೋದು. ಸ್ವಲ್ಪ ಅದಾದಮೇಲೆ ವಾಶ್ ಮಾಡೋದು. ಹಿತಕರಿ ನರ್ಸರಿ ಅವ್ರದ್ದೇ ಇಲ್ಲಿ ಉತ್ಪನ್ನಗಳೆಲ್ಲ ಲಭ್ಯ ಇದ್ದಾವೆ. ಸಸಿಗಳು, ಯಾವ್ಯಾವ ಹಣ್ಣುಗಳ ಸಸಿಗಳು ಲಭ್ಯ ಇದ್ದಾವೆ ಅಂತೇಳಿ ಇಲ್ಲಿ ಹಾಕಿದ್ದಾರೆ. ಇದು ಪಕ್ಕದ ಕೂಡ ಹಿತಕರಿ ನರ್ಸರಿ ಇದೆನಾ? ಆ ಕಡೆದು ಹಿತಕರಿ ನರ್ಸರಿ ಇದೇನಾ ಅದು? ಇಲ್ಲಿ ಹಿತಕರಿ ನರ್ಸರಿ ಇದೆ. ಎಲ್ಲ ಸಸಿಗಳು ಮಾರಾಟಕ್ಕಿಟ್ಟಿರುವಂಥದ್ದು. ದ್ರಾಕ್ಷಿ ಇದೆ, ಮ್ಯಾಂಗೋಸ್ಟೀನ್ ಇದೆ, ಪುನರ್ಪುಳಿ ಇದೆ. ಸೀಬೆದಿದೆ, ವಿಯೆಟ್ನಾಂ ಅರ್ಲಿ, ಮಾವು ಮಲ್ಲಿಕದಿದೆ. ನನ್ನ ಸಪೋಟ ಇದೆ. ಡಾಕ್ಟರ್ ಕರೇಣ ಅವರೇ, ಕೃಷಿ ಆಸಕ್ತರಿಗೆ ಕೂಡ ನೀವು ತರಬೇತಿ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತೀರಲ್ವಾ? ಹೌದೌದೌದು. ಯಾವ ಥರ? ತೋಟಗಾರಿಕೆನಲ್ಲಿ ಕೃಷಿ ಆಸಕ್ತರು ಇರ್ಬೋದು,
ಕೃಷಿಕರಿರ್ಬೋದು, ಹಾಂ ಕೃಷಿ ಮಹಿಳೆಯರಿರ್ಬೋದು, ಮತ್ತೆ ಏನು ನಗರ ಕೃಷಿಕರಿರ್ಬೋದು, ಮಕ್ಕಳು, ಸ್ಕೂಲ್ ಮಕ್ಕಳು ಎಲ್ರಿಗೂ ಕೂಡ ನಾವು ಟ್ರೈನಿಂಗ್ ಪ್ರೋಗ್ರಾಮ್ಸನ್ನ ಡಿಸೈನ್ ಮಾಡಿ ನಾವು ಕಂಡಕ್ಟ್ ಮಾಡ್ತಾ ಇದ್ವಿ. ಉದಾಹರಣೆಗೆ ಕೃಷಿಕರಿಗೆ ಅಂದರೆ ಈಗ ಎಜುಕೇಟೆಡ್ ಫಾರ್ಮರ್ಸ್ ಇರ್ಬೋದು ಅಥವಾ ಹಳ್ಳಿ ಫಾರ್ಮರ್ಸ್ ಇರ್ಬೋದು, ಸೊ ಅವರೆಲ್ಲರಿಗೂ ಕೂಡ 2 ದಿವಸದ್ದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಏನಂದರೆ ಫಾರ್ಮ್ ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ. ಸೊ ಅದಿದೆ. ಬೀ ಕೀಪಿಂಗ್ ಮೇಲೆ ಮಾಡ್ತೀವಿ, ಆರ್ಗ್ಯಾನಿಕ್ ಕಲ್ಟಿವೇಷನ್ ಬಗ್ಗೆ ಮಾಡ್ತೀವಿ, ಆಮೇಲೆ ಟೆರೇಸ್ ಗಾರ್ಡನಲ್ಲಿ ಮಾಡ್ತೀವಿ. ಹೀಗೆ ಬೇರೆ ಬೇರೆ ಟಾಪಿಕ್ಸಲ್ಲಿ ಮಾಡ್ತೀವಿ. ಮತ್ತು ಮಕ್ಕಳಿಗೆ UKG ಇಂದ ಹಿಡಿದು 10th ಸ್ಟ್ಯಾಂಡರ್ಡ್ವರೆಗೆ ಈವನ್ ಕಾಲೇಜ್ ಸ್ಟೂಡೆಂಟ್ಸ್ಗೂ ಮಾಡ್ತೀವಿ. ಬಟ್ ಮುಖ್ಯವಾಗಿ ಹೈಸ್ಕೂಲ್, ಪ್ರೈಮರಿ ಹೈಸ್ಕೂಲ್ ಸ್ಟೂಡೆಂಟ್ಸ್ಗೆ ಅವರಿಗೆ ನೇಚರ್ ವಾಕ್ ಆ್ಯಂಡ್ ಎಕ್ಸಿಸ್ಟೆನ್ಷಿಯಲ್ ಲರ್ನಿಂಗ್ ಅಂತ. ಸೊ ಅವ್ರಿಗೆ ನೇಚರ್ ವಾಕ್ ಆ್ಯಂಡ್ ಎಕ್ಸಿಸ್ಟೆನ್ಷಿಯಲ್ ಲರ್ನಿಂಗ್ ಅಂದರೆ ನೇಚರ್, ಹೌದು, ಪರಿಸರದ ಬಗ್ಗೆ, ನಿಸರ್ಗದ ಬಗ್ಗೆ ಅವರಿಗೆ ಒಂದು ಹೌದು ಖುಷಿಯಾಗಿದ್ದುಕೊಂಡು ಆಮೇಲೆ ಅದು ಏನು ಕಲಿಯೋಕ್ಕಾಗ್ತದೆ ಅದನ್ನು ಕಲ್ತ್ಕೊಂಡು ಹಣ್ಣು ತಿಂದ್ಕೊಂಡು ಹಾಗೆ ಮತ್ತೆ ಪ್ರಾಣಿಗಳನ್ನು ಮುಟ್ಟೋದು, ಹಾಗೆ ಅವ್ರಿಗೆ ಅನಿಮಲ್ಸ್ ಬಗ್ಗೆನೂ ನಾವು ಅನಿಮಲ್ಸ್ ಎಲ್ಲನೂ ಇಟ್ಟಿದ್ದೀವಿ. ಕುರಿ, ದನ. ಎಲ್ಲಿ ನಿಮ್ಮ ರಾಜನಕುಂಟೆ ಹತ್ರ ಇರೋ ಫಾರ್ಮ್? ಅಂದರೆ ಶಿವಕೋಟೆ ಹತ್ರ ಶಿವಕೋಟೆ ಹತ್ರ ಅಲ್ಲಿ. ಸೊ ಅದಕ್ಕೋಸ್ಕರ ನಾವು ಸಪ್ರೇಟಾಗಿ ಅದನ್ನೆಲ್ಲ ಡಿಸೈನ್ ಮಾಡಿ ಅದಕ್ಕೆ ಬೇಕಾಗಿದ್ದೆಲ್ಲ ಫೆಸಿಲಿಟೀಸ್ ಮಾಡಿಕೊಂಡು ಅದನ್ನು ಕೂಡ ಮಾಡ್ತಾಯಿದ್ವಿ. ಅವ್ರಿಗೆ ಬೇಕಾದಂಥ ಎಲ್ಲ ಮಾಹಿತಿಗಳನ್ನ ಕೊಡ್ತೇವೆ. ಅವರು ಬಂದವರು ಇವಾಗ ಗಿಡ ತಗೊಳ್ಳಿಕ್ಕೆ ಬರ್ತಾರೆ, ಗಿಡ ತಗೊಳ್ಳದೇ ಇರಲಿ ನಮ್ಮ ಹತ್ರ ಡಿಸ್ಕಷನ್ಗೋಸ್ಕರನೇ ಬರ್ತಾರೆ ಕೇಳ್ಕೊಂಡು, ಸರ್ ನಾನೀಗ ಬರ್ತಾ ಇದ್ದೀನಿ, ನೀವು ನನಗೆ ಸಿಗಬೇಕು ಅಂತ ಹೇಳಿ ಬಂದ್ಬಿಟ್ಟು ಸೊ ಫಸ್ಟು ಡಿಸ್ಕಸ್ ಮಾಡಿ ಅವರು ಮಣ್ಣು ಯಾವ ರೀತಿ ಇದೆ, ಯಾವ ವಾತಾವರಣ, ಮತ್ತು ಅವ್ರಿಗೇನು ಬೇಕಾಗಿದೆ, ಸೊ ಯಾವ ಬೆಳೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆ ಮಣ್ಣಿಗೆ ತಕ್ಕ ಹಾಗೆ ಮತ್ತು ವಾತಾವರಣಕ್ಕೆ ತಕ್ಕ ಹಾಗೆ, ಮತ್ತು ಅವರ ಎಕನಾಮಿಕ್ ಕಂಡೀಷನ್ಸ್ ಮೇಲೆ, ಸೊ ಮತ್ತು ಅವ್ರಿಗೆ ಎಷ್ಟು ಸಮಯ ಇದೆ ಅದರೆಲ್ಲದ್ರ ಮೇಲೆ ನಾವು ಯಾವ ಬೆಳೆ ಬೆಳಿಬೇಕು ಮತ್ತು ಯಾವ್ಯಾವ ಬೆಳೆಯನ್ನು ಅವರು ಮಿಶ್ರ ಬೆಳೆಗಳನ್ನಾಗಿ ಮಾಡ್ಕೊಳ್ಬೋದು, ಈ ಎಲ್ಲ ಮಾಹಿತಿಗಳನ್ನು ಕೂಡ ನಾವು ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಂದು ಅದೇ ಕೆಲಸ. ಕನಕ ಶ್ರೀಗಂಧ ನರ್ಸರಿಯವರು ವೀಳ್ಯದೆಲೆ ಇದೆ, ಲವಂಗ ಇದೆ, ಪೇರ್ ಆ್ಯಪಲ್ ಫ್ರೂಟ್ ಇದೆ, ಮೆಕಡೋನಿಯಾ ಇದೆ, ಎಲ್ಲ ಸಸ್ಯಗಳು ಲಭ್ಯ ಇದೆ. ಡ್ರ್ಯಾಗನ್ ಫ್ರೂಟ್ದು ಸಸ್ಯಗಳಿದ್ದಾವೆ, ದೇವನಹಳ್ಳಿ ಚಕೋತ ಸಸ್ಯಗಳಿದ್ದಾವೆ, ವೆಸ್ಟ್ ಇಂಡಿಯನ್ ಚೆರ್ರಿ ಇದೆ, ಕಿವಿ ಫ್ರೂಟ್ದು ಸಸ್ಯಗಳಿದ್ದಾವೆ, ಮಿರಾಕಲ್ ಫ್ರೂಟ್ ಇದೆ, ಬಟರ್ ಫ್ರೂಟ್ ಇದೆ, ಮಲಯನ್ ಆ್ಯಪಲ್ದಿದೆ, ಮೊಸಂಬಿ ಇದೆ. ಅಲ್ಲಿ ಹಿಂದ್ಗಡೆ ತೈವಾನ್ ಸೀಬೆದಿದೆ, ಸಪೋಟ ಕಾಲಿಪಟ್ಟಿದ್ದಿದೆ, ಸೀತಾಫಲದ ಸಸ್ಯಗಳು, ಹಾಗೆಯೇ ಕರಿಬೇವುದು, ಅಂಜೂರ ಸಸ್ಯಗಳಿದ್ದಾವೆ, ಸ್ಟಾರ್ ಫ್ರೂಟ್ ಇದೆ. ಹಿಂದೆ ಅಲ್ಲಿ ರೆಡ್ ಸ್ಯಾಂಡಲ್ ರಕ್ತಚಂದನದ ಕೂಡ ಇದೆ, ರೆಡ್ ಜಾಕ್ ಫ್ರೂಟ್ ಇದೆ, ಆಲ್ಮಂಡ್ ಬಾದಾಮ್ದು ಸಸ್ಯಗಳಿದ್ದಾವೆ, ಲಿಚ್ಚಿ ಸಸ್ಯಗಳಿದ್ದಾವೆ, ಬ್ಲ್ಯಾಕ್ ಸ್ಟೋನ್ ಮ್ಯಾಂಗೋ ಪ್ಲ್ಯಾಂಟ್ ಇದೆ. ತುಂಬ ಒಳ್ಳೆಯ ಕಲೆಕ್ಷನ್ ಇದೆ. ಅನ್ನಪೂರ್ಣೇಶ್ವರಿ ನರ್ಸರಿ ಆ್ಯಂಡ್ ಫಾರ್ಮ್ ಶಿವಮೊಗ್ಗದವರು. ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಕಾಳಿದಾಸ್ ರಾಜ್. ಇದರಲ್ಲಿ ಏನೇನು ನೀವು ಸಸಿಗಳನ್ನು ಉತ್ಪಾದನೆ ಮಾಡ್ತೀರಾ? ನಮ್ಮ ನರ್ಸರಿಯಲ್ಲಿ ಸ್ಪೆಷಾಲಿಟಿ ಬಂದು ಮೆಕೆಡೇಮಿಯಾ. ಇದು ಆಲ್ಮೋಸ್ಟ್ ಗ್ರಾಫ್ಟೆಡ್ ಪ್ಲಾಂಟ್ಸ್. ಸಪ್ಲೈ ಗ್ರಾಫ್ಟ್ ಅದು ಜಬಾಟಿಕಾ ಬಾ, ಒನ್ ಆಫ್ ದಿ ಬೆರೀಸ್. ಮತ್ತೆ ವಿ ಹ್ಯಾವ್ ಬ್ಲೂಬೆರಿ. ಫಸ್ಟ್ ಟೈಮ್ ಇನ್ ಇಂಡಿಯಾ ಟಿಶ್ಯೂ ಕಲ್ಚರ್ ಪ್ಲಾಂಟ್. ಟಿಶ್ಯೂ ಕಲ್ಚರ್ ಪ್ಲಾಂಟ್ ಫಸ್ಟ್ ಟೈಮ್ ಇನ್ ಇಂಡಿಯಾ. Blueberry. Zero chill variety means it can come in plains. Okay. Like in Bangalore and that kind of thing. Then we specialist in this avocado. Avocado is Booth 7 ಅನ್ನೋ variety. ಏನು? Booth 7. ಬೂತ್ 7. ಅಂದ್ರೆ ರೌಂಡ್ ಇದೆ ಅಲ್ಲ? ರೌಂಡ್ ಇದೆ. ಆಮೇಲೆ ಕೀಪಿಂಗ್ ಕ್ವಾಲಿಟಿ ಆಲ್ಮೋಸ್ಟ್ 25 days. ಓಕೆ, ಮತ್ತೆ ಇದು 500 grams ಬರುತ್ತೆ. You can see the
have one variety called as 034. That's a Vietnam variety. ಹಾಂ ಇದು bush pepper. ಬುಷ್ ಪೆಪ್ಪರ್. Bush pepper. Then we have Miyazaki mango. ಹಾಂ ಹಾಂ Miyazaki is a Japanese variety. ಓಕೆ. And one more special variety in jackfruit. Huh. It's a seedless jack. ಜಾಕ್, ಸೀಡ್ಲೆಸ್ ಜಾಕ್. Jack. ಓ So it's something like pineapple. ಹಾಂ ಹಾಂ. You cut and eat like a pineapple. ಯಾವ ತಳಿ ಅದು? It's again Thai variety. ಥೈ ವೆರೈಟಿ. Vietnam Vietnam variety. Seedless. ಸೀಡ್ಲೆಸ್ ಸಸಿ ನಿಮ್ಮ ಹತ್ರ ಲಭ್ಯ ಇರುತ್ತೆ. ಲಭ್ಯ. ಯಾರು ಬೇಕಾದ್ರೂ ನಿಮ್ಮನ್ನ ಸಂಪರ್ಕಿಸ್ಬೋದು. ನಿಮ್ಮ ಇದೆ ನಮ್ದು ಕಾಳಿದಾಸ್ ರಾಜ್ ಅವರ ಕಾಳಿದಾಸ್ ರಾಜ್ ಮತ್ತು ರಂಗಸ್ವಾಮಿ. ರಂಗಸ್ವಾಮಿ ಇವರ ಈ ಸಂಸ್ಥೆಯನ್ನು ಸಂಪರ್ಕಿಸಿ ಆ ಸೀಡ್ಲೆಸ್ ಅನಾನಸ್ ಥರ ಇರುತ್ತೆ ಅಂತ ಹೇಳ್ತಾರೆ, ಆ ಸೀಡ್ಲೆಸ್ ಹಲಸಿನ ಸಸಿಯನ್ನು ಪಡೆಯೋದಕ್ಕೆ ಈ ಸಂಖ್ಯೆಗೆ ನೀವು ಸಂಪರ್ಕಿಸ್ಬೋದು. ಇಲ್ಲಿರೋದು ಇದೆ ಮತ್ತೆ ಈ ಚೆರಿ ಇದೆ ಒಂದು ವಿಯೆಟ್ನಾಂ ಚೆರಿ, ಸೀಡ್ಲೆಸ್ ಲೈಮ್, ಮಿಯೋಜಾಕಿ ಮ್ಯಾಂಗೋ, ಕಟಿಮಾನ್ ಮ್ಯಾಂಗೋ ಅಂತ ಇದೆ. ಕಟಿಮಾನ್ ಮ್ಯಾಂಗೋ ಇಸ್ ರೌಂಡ್ ದ ಇಯರ್ ಆಲ್ ವರ್ಷ ವಿ ಗೆಟ್ 3 crops in a year. ವರ್ಷ ಪೂರ್ತಿ ಇರೋ ಮ್ಯಾಂಗೋ ಮಾವಿನ ಹಣ್ಣನ್ನ ಬಿಡುತ್ತೆ ಅಂತ ಹೇಳ್ತಾರೆ. ಕಟ್ಟಿಮೋನ್ ಮಾವು ಇದು ಕೂಡ ಅನ್ನಪೂರ್ಣೇಶ್ವರಿ ನರ್ಸರಿ ಅವ್ರದೇನೆ. ಗೋವಾದಲ್ಲಿ ಸ್ಪೆಷಾಲಿಟಿ ಒಂದು ಸೀಡ್ಲೆಸ್ ವೆರೈಟಿ. ಯಾವುದು ಗೋವಾದಲ್ಲಿ? ಪೇರ್ ಶೇಪ್ ಹಾಂ ಸೀಡ್ಲೆಸ್. ಇದಾ? ಓ ಇಲ್ಲಿ don't have any seed in that. It will be like a pear. ಸೀಬೆ ಸಸಿ ಇದೆ, ಇದರಲ್ಲಿ ಬಿಡೋ ಸೀಬೆ ಹಣ್ಣಿನಲ್ಲಿ ಬೀಜ ಇರೋದಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ನಿಮ್ದೇನ? ಇದೆಲ್ಲ ಗೋವಾ ರೆಡ್. ಇದು ಗೋವಾ ರೆಡ್ ಡೈಮಂಡ್. ರೆಡ್ ಡೈಮಂಡ್ ಅಂತ. ಓ ಇಲ್ಲೊಂದು ಗಮ್ಲೆಸ್ ಜಾಕ್ ಇದೆ, ಕೆಂಪು ಹಲಸು ಇದೆ, ಮಲ್ಲಿಕಾ ಮ್ಯಾಂಗೋ ಇದೆ, ಬೇರಿಲ್ಯಾಂಡ್ ಚೆನ್ನಾಗಿ ಅನ್ಸುತ್ತಲ್ಲ, ಎಲ್ಲ ಸಸಿಗಳು ಚೆನ್ನಾಗಿದೆ. ಬೇರಿಲ್ಯಾಂಡ್ ಪುತ್ತೂರಿನ ಅದ್ಭುತ ಹಲಸು 1.5 ವರ್ಷದಲ್ಲಿ ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಸರ್ ಇದೇನಾ 1.5 ವರ್ಷದಲ್ಲಿ ಫಲ ಕೊಡುವಂಥದ್ದು? ಇದು ನಿನ್ನಿತಾಯಿ ತಳಿ, ಥೈಲ್ಯಾಂಡ್ ವೆರೈಟಿ. ಸರ್ ತಮ್ಮ ಹೆಸರೇನು ಸರ್? ನನ್ನ ಹೆಸರು ಲತೀಫ್. ಲತೀಫ್. ಜಾಕ್ ಅನಿಲ್ ಅವರು. ಜಾಕ್ ಅನಿಲ್. ಜಾಕ್ ಅನಿಲ್ ಅವ್ರದ್ದು. ಜಾಕ್ ಅನಿಲ್ ಅವರ ಇದು ನಿನ್ನಿಕಲ್ಲು ನರ್ಸರಿ, ಜಾಕ್ ಅನಿಲ್ಸ್ ಅವ್ರದ್ದು. ಅದರಲ್ಲಿ ಮ್ಯಾಂಗೋಸ್ಟೀನ್ ಅದರ ಸಸಿಗಳು ಕೂಡ ಲಭ್ಯ ಇದ್ದಾವೆ. ಹಾಗೆಯೇ ಚಂದ್ರ ಹಲಸದ್ದು ಲಭ್ಯ ಇದೆ, ರೆಡ್ ಮಟೋವ ತಳಿಯದ್ದು ಲಭ್ಯ ಇದೆ. ಇಲ್ಲಿ ಚಂದ್ರ ಹಲಸು ಇದೆ ಕೂಡ ಜಾಕ್ ಅನಿಲ್ಸ್ನವ್ರದ್ದೇ. ಇದು ರಂಬುಟಾನ್ ಆ ಹಣ್ಣಿನ ಸಸಿಗಳು. ಅವರೇ ಅಲ್ವಾ ಜಾಕ್ ಅನಿಲ್ ಅವರು? ಹೌದೌದು. ಅಲ್ಲಿ ಚಿತ್ರದಲ್ಲಿರೋರು ಜಾಕ್ ಅನಿಲ್ ಅವರು. ವಿನಾಯಕ ಡ್ರೈ ಫ್ಲವರ್ಸ್ನವರು. ಸರ್ ತಮ್ಮ ಹೆಸರು? ನಿಶಾಂತ್. ಎಷ್ಟೊಂದು ಸುಂದರ ಅನ್ಸುತ್ತೆ. ಇದೆಲ್ಲ ಯಾವುದರಿಂದ ತಯಾರು ಮಾಡ್ತೀರಿ ಸರ್ ನೀವು? ವುಡ್ಡದ್ದು ಎಲ್ಲ ಅಷ್ಟೂ ವುಡ್ಡದು. ಅಂದರೆ ನೀವು ಮನೆಯಲ್ಲಿ ಹಾಗೆ ತಯಾರು ಮಾಡ್ತೀರಾ ಅಥವಾ ನಿಮ್ಮ ಯಾವ್ದಾದ್ರು ಯೂನಿಟ್ ನೀವು ಮಾಡಿಸಿ ತರ್ತೀರಾ? ಎಲ್ಲ ನಿಮ್ಮ ಉತ್ಪನ್ನಗಳಿವೆ ಇಷ್ಟು. ಈಗ ಇದು ಈ ಬಣ್ಣ ಫೇಡ್ ಆಗೋದು ಆ ಥರ ಏನೂ ಇರೋದಿಲ್ಲ? 5 years ಕಂಪಲ್ಸರಿ ಗ್ಯಾರಂಟಿ. 5 years ಗ್ಯಾರಂಟಿ ಕೊಡ್ತೀರಿ? ರೇಟ್ಸ್ ರೀಸನಬಲ್ ಇದೆ. ಓ 30 ರೂಪಾಯಿ ಆ ಥರ ಒಂದು ಕಡ್ಡಿಗೆ? 30 rupees. ಹಾಂ, ಒಂದು ಕಡ್ಡಿಗೆ 30 ರೂಪಾಯಿ ಥರ. ವೆರೈಟೀಸ್ ಇದೆ 5 ರೂಪೀಸಿಂದ 80 ರೂಪೀಸ್ ತನಕ ಇದೆ. ಹಾಂ ಹಾಂ. ಈ ಮದುವೆಗಳಲ್ಲಿ ಕೂಡ ಎಲ್ಲ ಅಲಂಕಾರಕ್ಕೆಲ್ಲ ಬಳಸ್ಬೋದಲ್ವಾ ಇಲ್ಲಿ? ಸುವರ್ಣ ಹೈಬ್ರಿಡ್ ಸೀಡ್ಸ್ನವರ ಒಂದು ಮಳಿಗೆ ಇದೆ ಇಲ್ಲಿ. ಇವರು ಕೂಡ ಹಣ್ಣುಗಳು, ತರಕಾರಿಗಳ
ಬೀಜಗಳನ್ನು ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ವಿವಿಧ ತಳಿಯ ವಿವಿಧ ಬಗೆಯ ತರಕಾರಿಗಳು, ಹಣ್ಣುಗಳ, ಹೂವುಗಳ ಬೀಜಗಳು ಇಲ್ಲಿ ಲಭ್ಯ ಇದ್ದಾವೆ. ಪ್ರಧಾಮ್ ಸೀಡ್ಸ್. ಇದರಲ್ಲಿ ತರಕಾರಿ, ಹೂವಿನ ಬೀಜಗಳು ಸಿಗ್ತವೆ. ಹೂವಿನ ಬೀಜಗಳು, ತರಕಾರಿ ಬೀಜಗಳು. ಹಾಂ ಸರ್, ತಮ್ಮ ಹೆಸರು? ಸೈಯದ್ ಮನ್ಸರ್. ಸೈಯದ್ ಮನ್ಸರ್ ಅಂತ. ಇದೆಲ್ಲ ನೀವೇ ಉತ್ಪಾದನೆ ಮಾಡ್ತಾ ಇದ್ದೀರಾ? ನಮ್ಮ ಯೂನಿಟ್ ಸರ್, ಪ್ರಥಮ ಯೂನಿಟ್ ಅಂತಲೇ ಇದೆ. ಎಲ್ಲಿರೋದು ಸರ್ ಅದು? ಹುಬ್ಳಿಯಲ್ಲೇ ಬೀಜ ಉತ್ಪಾದನೆ ಮಾಡಿಬಿಟ್ಟು ನೀವು ಇದು ಮಾಡ್ತಿದ್ದೀರಿ. ಅಮರ್ಗೋಳ್ನಲ್ಲಿ. ಸೀಡ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್, ಮೈಸೂರಿನವರು. ಸರ್, ತಮ್ಮ ಹೆಸರು? ಮನು. ಇದೆಲ್ಲ ನೀವೇ ಅಲ್ಲಿ ಬೀಜ ಉತ್ಪಾದನೆ ಮಾಡಿಬಿಟ್ಟು ಮಾರಾಟ ಮಾಡ್ತೀರಾ? ಸರ್, ಒಂದು NGO. ಇವೆಲ್ಲ ಲೋಕಲ್ ತಳಿಗಳು. ಹಾಂ ಹಾಂ. ಮಾರ್ಕೆಟಿಂದ ಇಲ್ದ ಕಾರಣ ನಾವು ಮಾರ್ಕೆಟ್ ಮಾಡಿ ರೈತರಿಗೆ ಇದು ಮಾಡ್ತೀವಿ. ಅಂದರೆ ಈಗ ಮಾರುಕಟ್ಟೆ ಬೆಲೆಗಿಂತ ನಿಮ್ಮಲ್ಲಿ ಕಡಿಮೆ ಇರ್ತದೆ? ಕಡಿಮೆ ಅಂತೇನಿಲ್ಲ, ಇದೆಲ್ಲ ಕಳೆದು ಹೋಗ್ತಾ ಇದ್ದಾವೆ ನಮಗೆ. ಅದನ್ನು ಸಂರಕ್ಷಿಸ್ತಾ ಮಾಡಿ ನಾವು ಮಾರ್ಕೆಟಿಂಗ್ ತರ್ತಾ ಇದ್ದೀವಿ. ಗ್ರೀನೋತ್ಸವ ಫೋರಂ. ಮೇಡಮ್, ತಮ್ಮ ಹೆಸರು? ಹೆಸರು? ಹಾಂ, ನಿಮ್ಮ ಹೆಸರು? ಇದೆಲ್ಲ ನೀವೇ ಉತ್ಪಾದನೆ ಮಾಡುವಂಥದ್ದು? ನಾವು ಇದು ಮಾಡೋದು, ಗ್ರೋ ಮಾಡೋದಿಲ್ಲ. ವಿ ಗೆಟ್ ಇಟ್ ಫ್ರಮ್ ಸಮ್ವೇರ್ ಎಲ್ಸ್. ಹಾಂ ಹಾಂ. ಬೆಂಗಳೂರಿನಲ್ಲೇ ಇರೋದು? ಬ್ಯಾಂಗ್ಳೂರಲ್ಲೇ, ಸರ್ಜಾಪುರ ರೋಡಲ್ಲಿ ವಿಲ್ಸನ್ ಇದೆ ನಮ್ಮ ಸ್ಟೋರು. ಹಾಂ ಹಾಂ. ಗ್ರೀನೋತ್ಸವ 4. ತಮ್ಮ ಹೆಸರು ಹೇಳಿ? ನನ್ನ ಹೆಸರು ಸ್ನೇಹ. ಎಲ್ಲಿ ನೀವು? ನಾನು ಮಂಗಳೂರಿನ ಬಂದದ್ದು. ನನ್ನ ಟೆರೆಸ್ ಅಲ್ಲಿ ಆಲ್ಮೋಸ್ಟ್ 380 ಆರ್ಟ್ಸ್ ಅಕ್ವಾಟಿಕ್ ಪ್ಲಾಂಟ್ಸ್ ಅನ್ನು ನಾನೇ ಪ್ರೊಪಗೇಟ್ ಮಾಡಿ ಬೆಳೆಸ್ತಾ ಇದ್ದೇನೆ. ಯೂಟ್ಯೂಬ್ ಇದೆ. ನನ್ನ ಒಂದಿಷ್ಟು ಹೋಯ್ತು, ಬೇರೆ ಬೇರೆ ಕಲರ್ಸ್ ಇದ್ದದ್ದು ಸೇಲ್ ಆಯ್ತು, ಸೆಟ್ ಮಾಡ್ತಾ ಇದ್ದೆ. ಸರಿ. ಇಲ್ಲಿ ಮನೇಲಿ ಸ್ನ್ಯಾಕ್ಸ್ ಎಲ್ಲ ನೀವು ಆಯಿಲಲ್ಲಿ ಫ್ರೈ ಮಾಡ್ತೀರಲ್ಲ, ಇದರಲ್ಲಿ 1 ಡ್ರಾಪ್ ಆಯಿಲ್ ಬೇಕಾಗಿದೆ. ಜಸ್ಟ್ ಆನ್ ಮಾಡಿ ಹಾಕಿ ಮೇಲೆ ಕ್ಯಾಪ್ ಕ್ಲೋಸ್ ಮಾಡಿ ಅಷ್ಟೇ. ಫ್ರೈ ಆಗೆಲ್ಲ ಅದೇ ಬರುತ್ತೆ. ಒಂದು 80 ಐಟಮ್ ಫ್ರೈ ಮಾಡ್ಬೋದು ನೀವು. ಹಪ್ಪಳ, ಮಧ್ಯಮೆಣಸಿನ್ಕಾಯಿ, ಬಿಟ್ಟೋಷ್ಟು, ಬೆಳ್ಳುಳ್ಳಿ ಅಷ್ಟು, ಫಿಂಗರ್ ಚಿಕ್ಕಿ ಟೇಸ್ಟ್ ಮಾಡಿ. ಇವಾಗ ಮಾಡಿರೋದು ಯಾವುದಕ್ಕೂ ಆಯಿಲ್ ಇಲ್ಲ, ಎಲ್ಲ ವಿತೌಟ್ ಆಯಿಲೆಲ್ಲ ಆಗಿರೋದು. ನೋಡಿ, ಚೆನ್ನಾಗಿ ಹಾಕಿದ್ರೆ ಪುಟಾಣಿ ಆಗುತ್ತೆ. ಫಿಂಗರ್ ಚಿಕ್ಕು, ಗಾರ್ಲಿಕ್ಕು, ಕಡಲೆ ಬೀಜ, ಕಡಲೆಕಾಳು ಎಲ್ಲ ಫ್ರೈ ಆಗುತ್ತೆ ಮೇಡಮ್. ನೋಡಿ, ಸ್ಟಿಕ್ ಏನಕ್ಕಂದರೆ ನಿಮಗೆಲ್ಲ ಫ್ರೈ ಆಗಿ ಮೇಲೆ ಬರುತ್ತೆ. ಡೀಪ್ ಫ್ರೈ ಬೇಕಾದ್ರೆ ಸ್ಟಿಕ್ಕಲ್ಲಿ ಹೋಲ್ಡ್ ಮಾಡಬೇಕು ಅಷ್ಟೇ ಮೇಡಮ್. ಯಾವುದೇ ಕಾರಣ ಸ್ಟಾಪ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಡೀಪ್ ಫ್ರೈ ಆಗುತ್ತೆ. ಎಷ್ಟು ಫ್ರೈ ಬೇಕೋ ಅಷ್ಟು ಮಾಡ್ಕೊಳ್ಳಿ. ಕಡ್ಡಿ ಎದ್ಬಿಡಿ, ಎಲ್ಲ ಆಟೋಮೆಟಿಕ್ ಅದೇ ಹೊರಗಡೆ ಬಂದ್ಬಿಡುತ್ತೆ. ರಾಮರಕ್ಷಾ ಸೂಪರ್ ಫುಡ್ಸ್ನವರು. ಸರ್, ಯಾವ ಊರು ತಮ್ಮದು? ಬೆಂಗಳೂರಿನ. ತಮ್ಮ ಹೆಸರು? ನಟರಾಜ್. ಅಮ್ಮ, ತಮ್ಮ ಹೆಸರು? ಮಮತಾ. ಅನುಷಾ. ಇದೆಲ್ಲ ನೀವೇ ತಯಾರು ಮಾಡುವಂಥ ಉತ್ಪನ್ನಗಳು? ಓ, ಅಂಬಾ ವೈನ್. ಬೆಂಗಳೂರು ಸುತ್ತಮುತ್ತಲು ಬೇಕಾದಷ್ಟು ಅಲ್ವಾ ವೈನ್ ತಯಾರು ಮಾಡುವಂಥ ದ್ರಾಕ್ಷಿಯನ್ನು ಬೆಳಿತಾರೆ. ಅದನ್ನು ಬಳಸ್ಕೊಂಡು ತಯಾರು ಮಾಡಿದ್ದೀರಿ. ವರ್ಜಿನ್ ಕೋಕೋನಟ್ ಆಯಿಲ್. ಮತ್ತೆ ಇದೆಲ್ಲ ಬಂದು ಮಿಲೆಟ್ ಪ್ರಾಡಕ್ಟ್ಸ್, ಸಿರಿಧಾನ್ಯಗಳು. ಮತ್ತೆ ಇದು ಹೋಮ್ ಮೇಡ್ ಪಾಪಡ್ಸ್, ಹುರುಳಿ ಹಪ್ಪಳ, ಹೋಮ್ ಮೇಡ್ ಟ್ರೆಡಿಷನಲ್. ಮತ್ತೆ ಅಂಜೂರ ರೋಲ್. ಓಕೆ. ಇದು ಅಲೋಸ್ಕ್ವಿಸ್ ಅಂತೇಳಿ ಜ್ಯೂಸ್, ಅಲೋವೆರಾ ವಿತ್ ಚಿಯಾ ಎರಡೂ ಮಿಕ್ಸ್ ಇರುತ್ತೆ. ಅಂದರೆ ಹೀಟ್ ರಿಲೇಟೆಡ್ ಬಾಡಿ ಇದ್ರೆ ಕೂಲಾಗಿ ಸಪೋರ್ಟ್ ಆಗುತ್ತೆ. ಸೊ ಈ ವರ್ಜಿನ್ ಕೋಕೋನಟ್ ಆಯಿಲು ಇನ್ನೊಂದು ಬೆನಿಫಿಟ್ ಏನಂದರೆ ಥೈರಾಯ್ಡು, BP, ಶುಗರು, ಕ್ಯಾನ್ಸರ್, ಇವನ್ ಎಲ್ಲ ಡಿಸೀಸ್ಗೂ ತುಂಬ ಸಪೋರ್ಟ್ ಆಗುತ್ತೆ. ಸೊ ಜೊತೆಗೆ ಇದು ಈ 3 ಮಂತ್ಸು ರೆಗ್ಯುಲರಾಗಿ ಇಂಟೆಕ್ ತೊಗೊಂಡ್ರೆ ಕಂಪ್ಲೀಟ್ ಬಾಡಿ ಅಬ್ನಾರ್ಮಲ್ ಇರೋದು ನಾರ್ಮಲ್ಗೆ ಕನ್ವರ್ಟ್ ಆಗುತ್ತೆ. ಇಂಟೆಕ್ ಅಂದರೆ ಸ್ಟಾರ್ಟಿಂಗ್ ಒಂದು 5 ml ಒಂದು 3 days ಹಂಗೆ ನೋಡಿ, ಅದು ಟೇಸ್ಟ್ ಕೊಡ್ತೀವಿ. ಸೊ ಆಮೇಲೆ ಆಫ್ಟರ್ 3 days ಆದಮೇಲೆ 10 ml ತೊಗೋಬೇಕು. ಆಮೇಲೆ 15 ml ಕಂಟಿನ್ಯೂ 3 months. ನಿಮಗೆ 100% 3 monthsಲ್ಲಿ ಆಲ್ಮೋಸ್ಟ್ ಆಲು 100.
ದಕ್ಷಿಣ ಕನ್ನಡದ ಉಪ್ಪಿನಂಗಡಿಯವ್ರದ್ದು ಅಕ್ಷ ಗುಡಿ ಕೈಗಾರಿಕೆ. ಸರ್ ತಮ್ಮ ಹೆಸರು ಸರ್? ಅನಂತ ಪ್ರಸಾದ್. ಅನಂತ ಪ್ರಸಾದ್. ಇದರಲ್ಲಿ ಕೊಬ್ಬರಿ ತುರಿಲಿಕ್ಕುಂಟು. ಈಗ ಮನೆಗೆ ಉಪಯೋಗವಾಗುವಂಥದ್ದು ಎಲ್ಲ ಉತ್ಪನ್ನಗಳು ಟೇಬಲ್ ಮೇಲೆ ಇಟ್ಕೊಳ್ಳುವಂಥದ್ದು. ಟೇಬಲ್ ಮೇಲೆ ಇಟ್ಕೊಂಡು ಟೇಬಲ್ ಮೇಲೆ ಇಟ್ಕೊಂಡು ಅದನ್ನ ಪ್ರಾಬ್ಲಮ್ ಆಗುತ್ತಲ್ಲ, ಹಾಗಾಗಿ ಇದು 900 ಬರುತ್ತೆ, ಇದು 1000 ಆಗುತ್ತೆ. ಇದು 1500 ಟೇಬಲ್ ಮೇಲೆ ಇಟ್ಕೊಂಡು ನೀವು ತುರಿಬೋದು. ತುರಿಯುವಂಥದ್ದು. ಇದು ಹಚ್ಚೋದು ಇದೆ, ತುರಿಯೋದು ಇದೆ, ಎರಡೂ ಇದೆ. ಹಾಂ ಹಾಂ. ತರಕಾರಿ ಬೇಕಾದ್ರೆ ಹಚ್ಬೋದು, ಇದು ಕೊಬ್ಬರಿ ಬೇಕಾದ್ರೆ ತುರಿಬೋದು. ಜೊತೆಗೆ ಕತ್ತಿ ಇದೆ, ಕೊಬ್ಬರಿ ಎಬ್ಬಿಸೋದು ಅಂತ ಇದೆ, ಚೆನ್ನಾಗಿ ಬರುತ್ತೆ ನೋಡಿ. ಕೊಬ್ಬರಿ ಎಬ್ಬಿಸ್ಲಿಕ್ಕೆ ಚೆನ್ನಾಗಿ ಬರುತ್ತೆ, ಮಿಕ್ಸಿಗೆಲ್ಲ ಹಾಕ್ಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಇದೆಲ್ಲ SS304 ಅಲ್ಲಿ ಬರುತ್ತೆ. ಪ್ರೆಸ್ಟೀಜ್ ಎಲ್ಲ ಗಾರ್ಡನ್ ಟೂಲ್ಸ್ಗಳು ಹಾಗೆ ಎಲ್ಲ SS304 ಅಲ್ಲಿ. ಎಲ್ಲ ತೋಟಕ್ಕೆ ಬೇಕಾಗುವಂಥದ್ದೆಲ್ಲ ಪರಿಕರಗಳು ಕೂಡ ಇಲ್ಲಿದೆ. ಅಕ್ಷ ಗುಡಿ ಕೈಗಾರಿಕೆಯವ್ರದ್ದು. ಇದು ನಿಮಗೆ ತೆಂಗಿನಕಾಯಿ ಹೊಡಿಯುವಂಥದ್ದು, ಅದರ ಮಿಶ್ರಣಕ್ಕೆ ಯಾರು ಮಾಡಿಲ್ಲ. ತೆಂಗಿನಕಾಯಿ ಹೊಡಿಲಿಕ್ಕೆ ಹೌದು, ಭಾಳ ಚೆನ್ನಾಗಾಗತ್ತೆ. ಯಾಕಂದ್ರೆ ನಮ್ಮಲ್ಲಿ ಇಕ್ವಿಪ್ಮೆಂಟ್ಸ್ಗಳು ಇರಲ್ಲ, ಇದು ಭಾಳ ಚೆನ್ನಾಗಿ ಬರುತ್ತೆ ತೆಂಗಿನಕಾಯಿ ಹೊಡಿಯುವಂಥದ್ದು. ಹಾಗೆ ಕತ್ತಿ ಇದೆ, ಸಣ್ಣ ಕತ್ತಿ ಇದೆ. ಇದು ಯಾವುದಕ್ಕಾಗ್ತದೆ? ಮರ ಇದು ನಾನ್ ವೆಜ್ ಕಟ್ಟರ್ ಆ್ಯಕ್ಚುಲಿ. ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಇದು ಮಾವಿನಕಾಯಿ ಕಟ್ಟರ್ ಅಂತ ಹೇಳಿ, ಮಾವಿನಕಾಯಿಯನ್ನು ಉಪ್ಪಿನಕಾಯಿಗೆಲ್ಲ ಕಟ್ ಮಾಡುವಂಥದ್ದು ಮಾವಿನಕಾಯಿ ಕಟ್ಟರ್. ಇದು ನಿಮಗೆ ಸ್ಟೂಲು, ಇದು SS ಅಲ್ಲೇ ಬರುತ್ತೆ. 1-2 ಜನರೇಷನ್ಗೆ ಏನು ಪ್ರಾಬ್ಲಮ್ ಬರಲ್ಲ, ಚೆನ್ನಾಗಿ ಬರುತ್ತೆ ಸ್ಟೂಲು. ಇದು ನಿಮಗೆ ಸ್ಟೂಲು ಕಮ್ಮು ನಿಮಗೆ ತುರಿಮಣೆ ಮತ್ತೆ ಹಚ್ಚುವಂಥದ್ದು. ಅದನ್ನ ಈಗ ಫುಲ್ ಮಾಡಿಸಿ ಮೇಡಮ್ ಮೇಲೆ ನೋಡಿ. ಇದು ಫುಲ್ ಹಾಕಿದ್ರೆ ಇದು ನಿಮಗೆ ಸ್ಟೂಲ್ ಆಗುತ್ತೆ. ಓ, ಇದು ಎತ್ತಿದ್ರೆ ಅದರಲ್ಲಿ ಎರಡೂ ಬರುತ್ತೆ. ಕೆಳಗೆ ಕುತ್ಕೊಳ್ಳಿಕ್ಕೆ ಕಷ್ಟ ಆಗೋರಿಗೆ ಅದು ಉಪಯೋಗ ಆಗ್ತದೆ. ಕೆಳಗಡೆ ಏನಾರ ಪ್ಲೇಟ್ ಇಟ್ಕೊಂಡ್ರೆ ಇದೆಲ್ಲ ಅಲ್ಲಿ ಕೆಳಗೆ ಬೀಳ್ತದೆ. ತುಂಬ ಚೆನ್ನಾಗಿದೆ ಸರ್. ಇದೆಲ್ಲ ನೀವೇ ತಯಾರು ಮಾಡುವಂಥದ್ದು? ನಮ್ಮದು ಎಲ್ಲಿ ಕಾಟೇಜ್ ಇಂಡಸ್ಟ್ರಿ ಇದೆ, ನಮ್ಮಲ್ಲಿ 3-4 ವರ್ಕರ್ಸ್ ಇದ್ದಾರೆ, ನಾವು ಸಹ ಸೇರಿಕೊಂಡು ನಾವೇ ಮಾಡೋದು ಉಪ್ಪಿನಂಗಡಿಯಲ್ಲಿ. ತುಂಬ 2014ರಿಂದ ಮಾಡ್ತಾ ಇದ್ದೀರಿ. ತುಂಬ ಸಂತೋಷ ಅನಂತ ಪ್ರಸಾದ್ ಅವರೇ, ನಮಸ್ಕಾರ. ಥ್ಯಾಂಕ್ ಯು. ಖಿಲ್ ಎಂಟರ್ಪ್ರೈಸಸ್. ಸರ್ ತಮ್ಮ ಹೆಸರು? ಮಲ್ಲೇಶ್. ಎಲ್ಲಿಂದ ನೀವು? ಚನ್ನಪಟ್ಟಣದವರು. ಯಾವುದಾದ್ರು ರೈತ ಸಹಾಯ ಸಂಘ ಆ ಥರದ್ದು ಏನಾದರೂ ಇಲ್ಲ, ನೀವು ಸ್ವಂತವಾಗಿ ಮಾಡ್ತಾ ಇರುವಂಥದ್ದು. ಹಲವು ಬಗೆಯ ಉಪ್ಪಿನಕಾಯಿಗಳನ್ನು ಇಟ್ಟಿದ್ದಾರೆ. ಯಾವ್ಯಾವ ಥರದ್ದು ಏನೆಲ್ಲ ಉಪ್ಪಿನಕಾಯಿಗಳಿದ್ದಾವೆ? ಮಾವಿನಕಾಯಿದ್ದು ಮಿಕ್ಸ್, ನಿಂಬೆಹಣ್ಣಿದ್ದು, ಬೆಳ್ಳುಳ್ಳಿದ್ದು, ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ, ಮಾವಿನ ಶುಂಠಿ ತೊಕ್ಕು, ಟೊಮೆಟೊದ್ದು ತೊಕ್ಕು ಇದೆ, ಹಾಗಲಕಾಯಿದ್ದು ಉಪ್ಪಿನಕಾಯಿ, ಕವಳೆಕಾಯಿ ಉಪ್ಪಿನಕಾಯಿ, ಓ ಮೆಣಸಿನಕಾಯಿದ್ದೇ ಉಪ್ಪಿನಕಾಯಿಯನ್ನು ಇಟ್ಟಿದ್ದಾರೆ. ಇದು ಮ್ಯಾಂಗೋ ಡ್ರೈ ಸ್ವೀಟ್. ಹಾಂ. ಅಂದರೆ ಹೇಗೆ ಇದು ಮಾಡ್ತಾರೆ? ಇದು 1/4 kg 100 ರೂಪಾಯಿ. ಅಲ್ಲಲ್ಲ, ಯಾವ ಥರ, ಯಾವುದರಿಂದ ಮಾವಿನಕಾಯಿನ ಒಣಗಿಸಿ ಬೆಲ್ಲ ಪಾಕ ತೆಗೆದು ಮಾಡುತ್ತೆ, ಅದರಿಂದ ಮಾಡುವಂಥದ್ದು. ಮತ್ತು ಇದು ಹೆರಳೆಕಾಯಿ, ಚಟ್ನಿ ಪುಡಿ, ಅಗಸೆ ಚಟ್ನಿ ಪುಡಿ, ಇದು ಮ್ಯಾಂಗೋ ಚಟ್ನಿ. ಇದು ಸ್ಪೆಷಲ್ ಡ್ರೈ ಫ್ರೂಟ್ಸ್ ಪಿಕಲ್ ಇದೆ, ಜೇನುತುಪ್ಪದಿಂದ ಮಾಡೋದು. ಓ, ಜೇನುತುಪ್ಪದಿಂದ ತಯಾರು ಮಾಡಿದ ಡ್ರೈ ಫ್ರೂಟ್ಸ್ ಪಿಕಲ್. ಇದು ನಾ ಮೊದಲನೇ ಸಾರಿ ಕೇಳ್ತಾ ಇರೋದು. ಇದು ಜೇನುತುಪ್ಪನೇ ಹೆರಳೆಕಾಯಿ ಸ್ವೀಟ್. ಓ, ಜೇನುತುಪ್ಪದಿಂದ ಮಾಡಿದ ಹೇರಳೆಕಾಯಿ ಸ್ವೀಟು. ಓ, ಇದು ಕೂಡ ಇಲ್ಲಿ ಡ್ರೈ ಫ್ರೂಟ್ ಸ್ವೀಟ್. ಇದು 2 ಹನಿಯಿಂದ ಕೂಡ ಮಾಡಿದೆ. ಇದು ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿನೇ ಸಿಹಿ ಉಪ್ಪಿನಕಾಯಿ. ಮಕ್ಕಳಿಗೆಲ್ಲ ದೋಸೆ ಚಪಾತಿಗೆಲ್ಲ ಕಿಸಾನ್ ಜಾಮ್ ಇದ್ರ. ಓ, ಆ ಜಾಮ್ಗಳ ಬದಲು ಇದನ್ನ ಹಾಕ್ಬೋದು ಅಂತ ಹೇಳಿ. ಲೆಮನ್ ಸ್ವೀಟ್ ಇದು ಆರ್ಗ್ಯಾನಿಕ್ ಜಾಗದಿಂದ ಯೂಸ್ ಮಾಡೋದು. ಓ, ಆರ್ಗ್ಯಾನಿಕ್ ಬೆಲ್ಲದಿಂದ, ಸಾವಯವ ಬೆಲ್ಲದಿಂದ ತಯಾರು ಮಾಡಿರುವಂಥದ್ದು. ಆ್ಯಂಡ್ ಗೊಂಗೂರ ಆಂಧ್ರ ಸ್ಪೆಷಲ್. ಹಾಂ, ಆಂಧ್ರ ಸ್ಪೆಷಲು ಗೊಂಗೂರ, ಪುಳಿಯೋಗರೆ ಪೌಡರು, ಹಲಸಿನ ಹಪ್ಪಳ ಇದೆ, ರೈಸ್ ಪಾಪಡ್ಸ್ ಇದೆ, ರಾಗಿ ಬಿಳಿ, ಇದು ವೈಟ್ ರಾಗಿ ಹಪ್ಪಳ ಬರುತ್ತೆ. ಓ, ಬಿಳಿ ರಾಗಿಯ ಹಪ್ಪಳ ಇದು ಚೆನ್ನಾಗಿ ಅನಿಸುತ್ತೆ. ಇದು ರೆಡ್ ರೈಸ್ ಇದು ಹಾನಿ ಬರುತ್ತೆ. ಓ, ಇದು ಕೆಂಪಕ್ಕಿದ್ದು ಸಂಡಿಗೆ. ಇದು ಹಾನಿ ಬರುತ್ತೆ, ಇದು ಗಾರ್ಲಿಕ್. ಓಕೆ. ಈರುಳ್ಳಿದ್ದು, ಬೆಳ್ಳುಳ್ಳಿದ್ದು,
ಜೊತೆಗೆ ಹಲಸಿನಕಾಯಿದ್ದು ಸೋಂಟೆ ಇದೆ, ಬಾಳೆಕಾಯಿ ಚಿಪ್ಸ್ ಇದೆ, ಬಾಳೆಕಾಯಿ ಹಣ್ಣಿಂದ ಇದೆ, ಹಣ್ಣಿಂದ ಬಾಳೆಕಾಯಿ ಹಣ್ಣಿನ ಚಿಪ್ಸ್ ಅಂತ ಹೇಳ್ತಾರೆ. ಸ್ವೀಟ್ ಬರುತ್ತೆ. ಬಾಳೆಕಾಯಿ ಹಣ್ಣಿನ ಚಿಪ್ಸ್ ಹೇಗಿದೆ? ರುಚಿ ಹೇಗಿದೆ? ತುಂಬ ಚೆನ್ನಾಗಿದೆ. ಬಾಳೆಕಾಯಿದಲ್ಲಿ 4 ವೆರೈಟಿ ಮಾಡ್ತೀವಿ. ಸಾಲ್ಟ್ ತಾಲೂಕಿನ ಕೋಡಿಂಬಾಡಿ ಗ್ರಾಮ ಪಂಚಾಯತ್ನವ್ರದ್ದು ಕೋಕೋ ಕ್ರಾಫ್ಟ್ಸ್ ಇಂಡಿಯಾ ಅನ್ನೋದು. ಇದರ ಉತ್ಪನ್ನಗಳ ಕುರಿತು ಮಾಹಿತಿಯನ್ನು ನೀಡ್ತಾರೆ. ಅಮ್ಮ, ತಮ್ಮ ಹೆಸರು? ಉಷಾ. ಇದೆಲ್ಲ ತೆಂಗಿನ ಚಿಪ್ಪಿನಿಂದ ಮಾಡಿರುವಂಥದ್ದು. ಪ್ರತಿದಿನ ನಾವು ಅಡುಗೆಗೆ ತೆಂಗು ಬೆಳೆಸ್ತೀವಿ. ತೆಂಗು ಚಿಪ್ಪು ಹೇಳ್ತೀವಲ್ಲ, ನಿಮ್ಮ ಚಿಪ್ ಸಿಕ್ತು ಅಂತ, ಆ ಚಿಪ್ಪಿಂದ ಯೂಸ್ ಮಾಡಿಕೊಂಡು ಎಷ್ಟು ಥರ ಪ್ರಾಡಕ್ಟ್ಸ್ ಮಾಡಿದ್ದಾರೆ. ಡೆಕೋರೇಟಿವ್ ಐಟಮ್ಸು ಇದೆಯಲ್ಲ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದೆಲ್ಲ ಆಯುರ್ವೇದಿಕ್ ಸಾಬೂನುಗಳು. ಇದು ರುದ್ರಾಕ್ಷ ಅಲ್ವಾ? ರುದ್ರಾಕ್ಷದ ಮಾಲೆ ಕೂಡ ಮಾಡಿದ್ದಾರೆ. ಮನೆಯಲ್ಲೇ ಬೆಳೆದದ್ದ? ಹೌದಾ? ಹಾಂ, ಟರ್ಮರ್, ಅರಿಶಿನದ್ದು. ಮನೆಯಲ್ಲೇ ಅರಿಶಿನ ಬೆಳಿತೀರಿ? ಹಾಂ ಹಾಂ, ಧನ್ಯವಾದಗಳಮ್ಮ. ಇದು ಕಲ್ಪತರು ಶಕ್ತಿ ನ್ಯಾಚುರಲ್ಸ್. ಎಲ್ಲ ತೆಂಗಿನ ನಾರಿನ ಉತ್ಪನ್ನಗಳನ್ನು ಇವರು ತಯಾರು ಮಾಡ್ತಾ ಇದ್ದಾರೆ. ಅಮ್ಮ, ತಮ್ಮ ಹೆಸರು? ಸೌಮ್ಯ. ಏನೇನು ಉತ್ಪನ್ನಗಳಿಟ್ಟಿದ್ದೀರಿ? ಕೊಕೊಪೀಟ್ ಪೌಡ್ರ್ ಇದೆ, ಹಾಂ, ಪ್ಲೇಟ್ಗಳಿದೆ, ನಾರಿನ ಪ್ಲೇಟ್. ತಯಾರು ಮಾಡ್ತೀವಿ. ಈಗ ನಾರಿನ ಪ್ಲೇಟ್ಗಳು ಅಂತ ಹೇಳಿದ್ರೆ ಈಗ ಊಟ ತಿಂಡಿಗೆಲ್ಲ ಬಳಸ್ಬೋದು. ತಿಂಡಿಗೆ ಆಗಲ್ಲ ಸರ್, ಟ್ರೇ ಥರ ಯೂಸ್ ಮಾಡ್ಬೋದು. ಹಾಂ ಹಾಂ ಹಾಂ. ಆಮೇಲೆ ಇದೆಲ್ಲ ಟ್ರೇಗಳು. ಇದು ಮ್ಯಾಟ್ಗಳು ಸರ್. ಹಾಂ, ಎಲ್ಲ ಫುಡ್ ಟ್ರಕ್ಗಳು. ಆಮೇಲೆ ಹಗ್ಗ ಕೂಡ ಇದೆಯಲ್ವಾ? ಮ್ಯಾಟ್ಗಳಲ್ಲಿ ವೆರೈಟೀಸ್ ಇದೆ. ಅಮ್ಮ, ತಮ್ಮ ಹೆಸರು? ಕಮಲಾಕ್ಷಿ. ತುಂಬ ಸಂತೋಷ. ಇದೆಲ್ಲ ಮಹಿಳಾ ಸಬಲೀಕರಣಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಅಗ್ರಿ ಲೈಫ್ ಲೈನ್ ಏನಿದು ಸಂಸ್ಥೆ? So basically we all know about what Jivamruta is like. It's just a biofertilizer. What we are introducing, Surabhi Jivasudha, is an advanced type of Jivamruta. So Sir, did you heard about normal Jivamruta? The process. The normal Jivamrutadalli normal like 200 liters of drum ಅಲ್ಲಿ ದೇಶ ಹಸುವಿನ ಸಗಣಿ ಮತ್ತು ಗಂಜಲ ಮತ್ತು ಬೆಲ್ಲ, ಕಡಲೆ ಹಿಟ್ಟು, ಮಣ್ಣು ಹಾಕಿ ಸೊ 7 days ವೆಯ್ಟ್ ಮಾಡ್ತೀವಿ. ಮತ್ತು 7 days ವೆಯ್ಟ್ ಮಾಡೋದಂದ್ರೆ ಪ್ರತಿದಿನ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಅದನ್ನ ಸ್ಟೇ ಮಾಡ್ಬೇಕು ನಾವು. ಸೊ ಇದು ಮ್ಯಾನ್ಯಲ್ ರಿಕ್ವೈರ್ಮೆಂಟ್ ಬೇಕು. ಮತ್ತು ಬಂದಿದ್ದ ಔಟ್ಪುಟ್ ನಮಗೆ ಸ್ವಲ್ಪ ಸ್ಲರಿ ಆಗಿರುತ್ತೆ. ಸೊ ಅದನ್ನು ಫಿಲ್ಟರ್ ಮಾಡಿ ಸೊ ಕ್ರಾಪಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅದಕ್ಕೂ ಸ್ವಲ್ಪ ಡಿಸ್ಅಡ್ವಾಂಟೇಜ್, ಅದು ಸ್ವಲ್ಪ ಮ್ಯಾನ್ಯಲ್ ರಿಕ್ವೈರ್ಮೆಂಟ್ ಇದೆ. ಬಟ್ ನಮ್ಮ ಪ್ರಾಡಕ್ಟ್ ಏನಂದ್ರೆ ಅಡ್ವಾನ್ಸ್ ಫಾರ್ಮ್ ಆಫ್ ಜೀವಾಮೃತ. ಇದು ಏನಂದರೆ ಅಲಾಂಗ್ ವಿತ್ ಪ್ರಾಡಕ್ಟ್ಸ್ ವಾಟ್ ವಿ ಆರ್ ಯೂಸ್ ಇನ್ ಜೀವಾಮೃತ, ಸಮ್ ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ವಿ ಆರ್ ಯೂಸ್. ಮಜ್ಜಿಗೆ ಆಗಿರ್ಬೋದು, ಕೊಳ್ತೋಗಿರೋ ತರಕಾರಿ ಆಗಿರ್ಬೋದು, all decomposable products. All decomposable products we will use in this product, and we'll give along our bacterial mixture ನಾವು ಕೊಡ್ತೀವಿ, bacterial consortium. Along with that with this set we need to use that bacterial consortium also. Through that we need to wait for 50 days. 50 ದಿವಸ ವೆಯ್ಟ್ ಮಾಡಬೇಕು. 50 ದಿವಸ ವೆಯ್ಟ್ ಮಾಡೋದಾದ್ಮೇಲೆ ಈ ಕಂಟೈನರಲ್ಲಿ ಆಲ್ ಡಿಕಂಪೋಸಬಲ್ ಆಗುತ್ತೆ. ಸೊ ಇಟ್ ಈಸ್ ಅನಾರೋಬಿಕ್ ಪ್ರೊಸೆಸ್. ನಾರ್ಮಲ್ ಜೀವಾಮೃತ ಎರೋಬಿಕ್ ಪ್ರೊಸೆಸ್, ಇದು ಕಂಪ್ಲೀಟ್ಲಿ ಅನಾರೋಬಿಕ್ ಪ್ರೊಸೆಸ್. ಕಂಪ್ಲೀಟ್ ಡಿಕಂಪೋಸೇಷನ್ ಆಗಿ ಲಿಕ್ವಿಡ್ ಫಾರ್ಮಲ್ಲಿ ನಮಗೆ ಔಟ್ಪುಟ್ ಸಿಗುತ್ತೆ. ಸೊ ನಾರ್ಮಲ್ ಜೀವಾಮೃತ ಸ್ಲರಿ ಫಾರ್ಮಲ್ಲಿ ಸಿಗುತ್ತೆ. ಸೊ ಅದನ್ನ ಫಿಲ್ಟರ್ ಮಾಡಬೇಕು. ಗ್ಯಾಸ್ ಸೇಫ್ ಮಾರ್ಕೆಟಿಂಗ್ ಬೆಂಗಳೂರು ಈ ಸಂಸ್ಥೆಯವರ ಉತ್ಪನ್ನವನ್ನು ಇಲ್ಲಿಟ್ಟಿದ್ದಾರೆ. ಸರ್, ತಮ್ಮ ಹೆಸರು? ರವಿ ಅಂತ ಸರ್. ರವಿ, ಇದನ್ನ ಏನು ಸರ್, ಇದು ನಿಮ್ಮ ಮನೆ ಇಂಡಿಯನ್ HP ಭಾರತ್, ಇದು 3 ಸಿಲಿಂಡರ್ಗೂ ಫಿಕ್ಸ್ ಮಾಡ್ಕೊಳ್ಳೋದು ಸರ್. ಇದು ಆನ್ ಮಾಡ್ಕೊಳ್ಳೋದು, ಇದು ಸಿಲಿಂಡರ್ಗೆ ಕನೆಕ್ಟ್ ಮಾಡ್ಕೊಳ್ಳೋದು ಸರ್. ನಾನಿದಾಗ ಏನೋ ಪೈಪ್ ಲೂಸ್ ಕಲೆಕ್ಷನ್ ಆಗಿ ಆಯಿಲ್ ಐಟಮ್ ಹೀಟ್ ಆಗಲಿ, ಪೈಪ್ ಮೆಲ್ಟ್ ಆಗಿ ಮಕ್ಕಳನ್ನ ಪೈಪ್ ಎಳೆದು ಪೈಪ್ ಹೊರಡಬಿತ್ತು ಅಂದ್ರೆ ಸೊ ಡಿವೈಸ್ ಇತ್ತು ಅಂದ್ರೆ ಆಟೋಮೆಟಿಕ್ ಆಫ್ ಆಗುತ್ತೆ. ಸಿಲಿಂಡರ್ ಆಚೆ ಎಲ್ಲೇ ಲೀಕೇಜ್ ಆದರೂ ಸೊ ಆಫ್ ಆಗ್ಬಿಡುತ್ತೆ. ನಾವು ರೆಗ್ಯುಲೇಟರ್ ಅವರ ಪೈಪ್ ತುಂಬ ಹಳೇದಾಗಿನೋ ಲೀಕ್ ಹಚ್ಚಿನೋ ಪೈಪ್ ಹೋಲಾರು ಕೂಡ ಸ್ಟಾಪ್ ಆಗ್ಬಿಡುತ್ತೆ. ಸೇಫ್ಟಿ ಮೆಷರ್. ಈ ಚಿತ್ತಾನಾಳಮ್ಮ ಸ್ವಸಹಾಯ ಸಂಘದ ವತಿಯಿಂದ ಎಲ್ಲ ಸಿರಿಧಾನ್ಯದ ಉತ್ಪನ್ನಗಳು ಇಲ್ಲಿ. ಸರ್, ತಮ್ಮ ಹೆಸರು? ಮಂಜುನಾಥ್. ಮಂಜುನಾಥ್ ಅವರು. ಇದರಲ್ಲಿ
ಇಮ್ಲಿ ಕ್ಯಾಂಡಿ. ನಿಮ್ದು ಕ್ಯಾಂಡಿ 21 ಗಿಡಮೂಲಿಕೆ ಒಳ್ಳೆಯದು ಸರ್. ಗ್ಯಾಸ್ಟ್ರಿಕ್ ಅದಿನದು ಬೆಲ್ಲ ಮಂಡ್ಯದ ಬೆಲ್ಲ. ಕೀರೆಮಡಿ ಪುಡಿ ಬೆಲ್ಲ ಇದೆ, ಮಂಡ್ಯದ ಬೆಲ್ಲ. ಆಮೇಲೆ ಹುಣಸೆ ಹಣ್ಣಿನ ತೊಕ್ಕಿದೆ, ಆಮೇಲೆ ಖರ್ಜೂರ ಇದೆ, ಸಂಡಿಗೆ ಇದೆ, ಬೆಲ್ಲದ ಮಿಠಾಯಿ ಇದೆ. ಇದು ಎಳ್ಳಿದ್ದಲ್ವಾ? ಎಳ್ಳಿದ್ದು, ರಾಗಿ ಮಿಕ್ಸ್ಚರ್ ಇದೆ, ಸಾಮೆ ಉಂಡೆ ಇಟ್ಟಿದ್ದಾರೆ, ಎಲ್ಲ ಸಿರಿಧಾನ್ಯದ ಉತ್ಪನ್ನಗಳು. ಕಡಲೆಕಾಯಿ ಎಣ್ಣೆಯಲ್ಲಿ ಮಾಡಿರುವಂತದ್ದು ಹೋಳಿಗೆ ಐತೆ, ಪುರಿ ಹೋಳಿಗೆ ಐತೆ. ತಮ್ಮ ಹೆಸರಮ್ಮ? ನಮ್ಮ ಹೆಸರು ಮಂಜುಳಾ ಸರ್. ಮಂಜುಳಾ. ಅಮ್ಮ ನಿಮ್ದು ಹೆಸರು? ಸಾಕಮ್ಮ. ನೀವೆಲ್ಲರೂ ಹೊಳಲ್ನವರೇ? ಧನ್ಯವಾದಗಳು. ಹ್ಯಾಂಡ್ ವರ್ಕ್ ಮಾಡಿರ್ತೀವಿ ಮತ್ತು ಕಲರ್ ಬಂದು ನ್ಯಾಚುರಲ್ ಕಲರ್ ಯೂಸ್ ಮಾಡಿರ್ತೀವಿ. ಇದು ಯಾವುದೇ ಥರ ಕಲರ್ ಫೇಡ್ ಆಗಲ್ಲ. ನೀವು 10-15 ವರ್ಷ ಇಟ್ಟರು ಕೂಡ ಏನು ಹಾಳಾಗಲ್ಲ. ಇದೊಂದು ಬರ್ಡ್ ವಿಸಿಲ್, ಅದು ನೀರು ಹಾಕಿ ಉದ್ರೆ ಹಾಕಿ ಹೇಗೆ ಹೋಗುತ್ತಲ್ಲ ಹಾಗೆ ಸೌಂಡ್, ಹಕ್ಕಿ ಕೂಗಿದಾಗೆ. ಬರ್ಡ್ ವಿಸಿಲ್ ಅದು ಸ್ಕ್ರಬ್ಬರ್ ಖಾಲಿ ಕುಂದು ಹೊಡೆದಿರುತ್ತಲ್ಲ ಅದು ನೋಡಿ, ಈ ಥರ ಸೌಂಡ್ ಬರ್ಡ್ ವಿಸಿಲ್. ತಮ್ಮ ಹೆಸರು ಸರ್? ಮದನ್ ಅಂತ. ಮದನ್ ಅಂತೇಳಿ. ಎಲ್ಲಿ, ಯಾವ ಊರಿಂದ? ಬಂದು ಮಾಗಡಿಯವರು. ನೀವೇ ಎಲ್ಲ ತಯಾರು ಮಾಡಿರೋದಿದೆಯಲ್ಲ? ನೀವೇ ಮಾಡಿರೋದು. ಇದು ಧೂಪ ಹಾಕ್ಲಿಕ್ಕೆ, ಧೂಪ ಸಾಂಬ್ರಾಣಿ ಹಾಕ್ತಿರಲ್ಲ ನೋಡಿ, ಈ ಥರ ಹಾಕಿಟ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಮತ್ತೆ ಗೋಡೆ ಎಲ್ಲ ಕಪ್ಪಾಗಲ್ಲ. ಮತ್ತೆ ಇದು ನಂದಾದೀಪ, ಗಾಳಿಗೆಲ್ಲ ಆರಲ್ಲ. ತುಳಸಿ ಕಟ್ಟೆ ಹತ್ರ, ದೇವ್ರ ಮನೆ ಹತ್ರ, ಮನೆ ಬಾಗಿಲೆಲ್ಲ ಇಡ್ಬೋದು ವಿಶೇಷವಾಗಿ. ಮತ್ತೆ ಮಣ್ಣಿಂದ ಗಂಟೆ ಎಲ್ಲ ಮಾಡಿದ್ವಿ, ಮಣ್ಣಿಂದ ಚೆನ್ನಾಗಿದೆ. ರಫ್ ಯೂಸ್ ಮಾಡ್ಬೋದು. ಹೌದಾ? ಎಲ್ಲ ಹ್ಯಾಂಡ್ ವರ್ಕ್, ಕೈಯಲ್ಲಿ ಮಾಡಿರೋದು. ಮತ್ತೆ ಇದೆಲ್ಲ ಕುಕಿಂಗ್ ಪ್ರೊಸೆಸ್, ಹೆಲ್ತ್ಗೆಲ್ಲ ತುಂಬ ಬೆನಿಫಿಟ್ ಇರುತ್ತೆ. ಗ್ಯಾಸ್ ಮೇಲೆ, ಒಲೆ ಮೇಲೆ, ಸ್ಟವ್ ಮೇಲೆ ಮಾಡ್ಲಿಕ್ಕಾಗುತ್ತೆ. ಭತ್ತದ ತೋರಣ ಕೂಡ ಮಣ್ಣಿನ ಬಾಟಲ್ ಕೂಡ ಮಾಡಿದ್ದೀವಿ, ಮಣ್ಣಿಂದ ಮಾಡಿರುವಂಥದ್ದು. ಈಗ ಇದು ಪ್ರಯಾಣಕ್ಕೆ ಎಲ್ಲ ಬಳಸ್ಬೋದು, ಯೂಸ್ ಮಾಡ್ಬೋದು. ವಿಶೇಷವಾಗಿ ಯಾವೇ ಮಣ್ಣಿಂದ ಮಾಡಿರ್ತೀವಿ, ವಿತಿನ್ ಹಾಫ್ ಅನ್ ಅವರ್ ಎಲ್ಲ ಕೂಲ್ ಆಗ್ಬಿಡುತ್ತೆ. ನೀವು ಪೂಜೆ ಎಲ್ಲ ಅರ್ಧ ದಿನ ಬೇಕಾಗುತ್ತೆ, ಇದು ವಿತಿನ್ ಹಾಫ್ ಅನ್ ಅವರಲ್ಲಿ ಕೂಲ್ ಆಗುತ್ತೆ, ಬೇಗ ಕೂಲ್ ಆಗುತ್ತೆ. ಎಷ್ಟಿದೆ ಅದ್ರ ಬೆಲೆ? ಇದು ಬಂದು 750 ml ಇದೆ, 250 ಆಗುತ್ತೆ, 250 ರೂಪಾಯಿ. ಮತ್ತೆ ನ್ಯಾಚುರಲ್ ನೋಡಿ, ಫಿನಿಶಿಂಗ್ ಹೇಗೆ ಮಾಡಿದ್ದೀವಿ, ಎಲ್ಲ ಕೈಯಲ್ಲೇ ಮಾಡಿರೋದು, ಯಾವುದೇ ಥರ ಮೋಲ್ಡೆಡ್ ಅನ್ನೋಲ್ಲ, ಎಲ್ಲ ಹ್ಯಾಂಡ್ ವರ್ಕ್. ಇದು ತೋರಣಗಳಲ್ವಾ? ಮತ್ತು ಟೀ ಕಪ್ಸ್ ಎಲ್ಲ ಸಿಗುತ್ತೆ. ಇದೆಲ್ಲ ಮೈಕ್ರೋನ್ ಸೇಫ್ ಇರುತ್ತೆ. ಅವನ್ಲಿಟ್ಟು ಇದರಲ್ಲೇ ಬಿಸಿ ಮಾಡ್ಬೋದು, ಮತ್ತು ಗ್ಯಾಸ್ ಮೇಲಿಟ್ಟು ಇದರಲ್ಲೇ ಬಿಸಿ ಮಾಡಿ ಕುಡಿಬೋದು, ಮತ್ತು ಹೆಲ್ತ್ಗೆ ತುಂಬಾ ಒಳ್ಳೆಯದು. ರೀರೈಟಬಲ್ ಬುಕ್ಸ್ ಇಟ್ಟಿದ್ದಾರೆ. ಪುಸ್ತಕದಲ್ಲಿ ಬರೆದು ಬಿಟ್ಟು ಆ ನಂತರ ಅದನ್ನು ಅಳಿಸೋದಕ್ಕೂ ಕೂಡ ಸಾಧ್ಯ ಇದೆ. ಮಕ್ಕಳು ಡ್ರಾಯಿಂಗ್ ಬುಕ್ನಲ್ಲಿ ಅವರು ಬಣ್ಣ ತುಂಬಿಸ್ಬೋದು, ಆನಂತರ ಅದನ್ನು ಬಣ್ಣನ ಅಳಿಸೋದಕ್ಕೂ ಸಾಧ್ಯ ಇದೆ. ಅಂದರೆ ಒಂದೇ ಪುಸ್ತಕವನ್ನು ಮತ್ತೆ ಮತ್ತೆ ಬಳಸೋದಕ್ಕೆ ಅನುಕೂಲ ಆಗುತ್ತೆ. ಹಿಂದಿ ಇದೆ, ಕನ್ನಡ ಇದೆ, ಇಂಗ್ಲೀಷ್ ಇದೆ. ಮಕ್ಕಳಿಗೆ ಅಭ್ಯಾಸ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇಲ್ಲಿ ಅವರು ಯಾವುದೇ ಪೆನ್ನಲ್ಲಿ, ಈಗ ನಾವು ಸಾಮಾನ್ಯವಾಗಿ ಬಳಸುವಂಥ ಯಾವುದೇ ಸ್ಕೆಚ್ ಪೆನ್ ಇರ್ಬೋದು, ಬಾಲ್ ಪೆನ್ ಇರ್ಬೋದು, ಅದರಲ್ಲಿ ಬರೆದು ಬಿಟ್ಟು ನಂತರ ಅದನ್ನು ಅಳಿಸ್ಬೋದು. ಸರ್, ತಮ್ಮ ಹೆಸರು? ಶರವಣ. ಅಂದರೆ ನೀವೇ ತಯಾರು ಮಾಡೋದು ಇದನ್ನೆಲ್ಲ? ಟೀಮ್ನವ್ರದ್ದು ಇದೆ. ಧನ್ಯವಾದಗಳು ಶರವಣ. ತುಮಕೂರಿನ ಅಧಿಕೃತ ರುಚಿ ಅಂತ ಹೇಳಿ ಇಲ್ಲಿ ಮಳಿಗೆಯನ್ನು ಇಟ್ಕೊಂಡಿದ್ದಾರೆ. ಸರ್, ತಮ್ಮ ಹೆಸರು? ಸರ್, ನಮ್ಮ ಹೆಸರು ಅಭಿಜಿತ್ ನಾಯಕ್. ಇದೆಲ್ಲ ನೀವೇ ತಯಾರು ಮಾಡುವ ಉತ್ಪನ್ನಗಳು? ಹಾಂ. 35 ಇಯರ್ಸಿಂದನೂ ಮಾಡ್ಕೊಂಡ್ಬರ್ತೀವಿ ಸರ್. ಇದು ಯಾವುದೇ ಸ್ಟೋರಲ್ಲೂ ಸಿಗಲ್ಲ ಸರ್, ನಮ್ಮಲ್ಲಿ ಆರ್ಡರ್ ಮಾಡಿದರೆ ಮಾತ್ರ ಸಿಗುವಂಥದ್ದು. ಓಹೋ, ನಿಮಗೆ ಮೊದಲೇ ಆರ್ಡ್ರ್ ಮಾಡಿಬಿಟ್ಟು ಆಮೇಲೆ ನಾವು ಅದನ್ನು ತಗೊಳ್ಬೇಕು. ಏನೇನು ಉತ್ಪನ್ನಗಳನ್ನು ನೀವು ಇಲ್ಲಿ ಇಟ್ಟಿದ್ದೀರಿ ಒಂದು ಸಾರಿ ಹೇಳ್ಬೋದಾ? ಅಲ್ಲಿಂದ ಶುರು ಮಾಡೋಣ. ಸರ್, ನಮ್ಮಲ್ಲಿ ರಾಗಿ ರೈಸ್ ಅಂತ ಇದೆ ಸರ್. ಇದು ಎಲ್ಲೂ ಸಿಗಲ್ಲ ಸರ್, ಯೂನಿಕ್ ಸರ್ ಇದು. ರಾಗಿನೇ ನಾವು ಯಾವ ರೀತಿ ರೈಸ್ ಬಾಯ್ಲ್ ಮಾಡ್ಕೊಂಡು ತಿಂತೀವಲ್ಲ ಆ ರೀತಿನೇ ತಿನ್ಬೋದು ಸರ್. ಓಹ್, ಅಕ್ಕಿ ಬೇಯಿಸಿದಾಗೆ ಇದನ್ನು ಕೂಡ ಬೇಯಿಸ್ಬಿಟ್ಟು ಅದ್ರ ಜೊತೆಗೆ ಸಾರು, ಹುಳಿ ಎಲ್ಲ ಹಾಕ್ಕೊಂಡು ತಿನ್ಬೋದು. ನಮ್ಮಲ್ಲಿ ಮೈಸೂರು ಕಾಫಿ ಇದೆ ಸರ್, ಕಾಫಿ. ಇದು ಹೈ ಗ್ರೇಡೆಡ್ ಮಾಡಿ ಅರೇಬಿಕಾ ಮತ್ತು ರೊಬಸ್ಟಾ ಎರಡು ಮಿಕ್ಸ್ ಮಾಡಿ 1:4 ರೇಷಿಯೋದಲ್ಲಿ, ಕಾಫಿ 4 ರೇಷಿಯೋ, 1 ರೇಷಿಯೋ ಚಿಕ್ಕವರಿ ಆ್ಯಡ್ ಮಾಡಿ ಮಾಡಿರೋವಂಥದ್ದು ಸರ್ ಇದು. ಮತ್ತು ನಮ್ಮಲ್ಲಿ ಡ್ರೈ ಫ್ರೂಟ್ ಲಡ್ಡು ಇದೆ ಸರ್, ಇದು ತುಮಕೂರು ಸ್ಪೆಷಲ್ಲು ಸರ್ ಇದು. ಮತ್ತು ನಮ್ಮಲ್ಲಿ ಕಲ್ಪತರು ಕೊಕೊನಟ್ ಬರ್ಫಿ ಇದೆ ಸರ್. ಬರ್ಫಿಯಲ್ಲಿ 2 ಥರ ಸರ್, ಶುಗರ್ದು ಮತ್ತು ಒಂದು ಜಾಗರಿದು ಬೆಲ್ಲದ್ದು. ಮತ್ತು ನಮ್ಮಲ್ಲಿ ಕಾಜು ಬಾದಾಮ್ ಹಲ್ವಾ ಇದೆ, ಮತ್ತು ಪುಳಿಯೋಗರೆ ಗೊಜ್ಜು ಇದೆ ಸರ್, ಮತ್ತು ಮಿಕ್ಸರ್ ಇದೆ.
ಇರೋದೆಲ್ಲ ಶೆಲ್ಫ್ ಲೈಫ್ ಎಷ್ಟು 1 week ಓಪನ್ ಕಂಡೀಷನ್ ನಾರ್ಮಲ್ ಕಂಡೀಷನ್. ಏನು ಫ್ರಿಜ್ನಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಹೆಂಗೆ ಅವಾಗಲೇ ತೊಳೆದವಾಗ 1:2 ಇದೆ 1:4 ರೇಷಿಯೋ. 1:2. ಆ ರಾಗಿ ಅಕ್ಕಿನ ತೋರಿಸಿ. ಇದು ರಾಗಿ ಅಕ್ಕಿ ನೋಡಿ, ಏನು ಅಕ್ಕಿ ನಾವು ಯೂಸ್ ಮಾಡ್ತೀವಿ ರೈಸ್ ಅಂತೇಳಿ ಹೇಳ್ತೀವಲ್ಲ, ಅದೇ ಥರ ಇದು ರಾಗಿಯಿಂದ ಮಾಡಿದ್ದಾರೆ. ಇದು ಇವ್ರದ್ದು ಮೇನ್ ಸ್ಪೆಷಾಲಿಟಿ. ಏನಂತೇಳಿ ಹೇಳಿದ್ರೆ ಮುದ್ದೆ ಮಾಡೋದಕ್ಕೆ ಇದಕ್ಕೆಲ್ಲ ಅಯ್ಯೋ ಟೈಮ್ ಇರಲ್ಲ ಕಷ್ಟ ಅನ್ನೋರು ಇದನ್ನು ಯೂಸ್ ಮಾಡ್ಬೋದು. ಇದು ಹೇಗೆ ಹೇಳಿದ್ರೆ ಅಕ್ಕಿ ಅಂತ ಹೇಳಿದ್ರೆ 1:2 ಇಡ್ತೀವಿ, ಇದು 1:4 ರೇಷಿಯೋನಲ್ಲಿ ಈಸಿಯಾಗಿ ಮಾಡೋವಂಥದ್ದು. ಮತ್ತು ಹೆಲ್ತ್ ಕಾನ್ಷಿಯಸ್ ಇರೋರಿಗೆ ಕುಕ್ಕರ್ನಲ್ಲೇ ಬೇಯಿಸ್ಬೋದು. ಕುಕ್ಕರ್ನಲ್ಲೇ ಬೇಯಿಸ್ಬೋದು. ರೈಸಲ್ಲಿ ಯಾವ್ದಾವ್ದು ರೆಸಿಪಿ ಮಾಡ್ತೀವಲ್ಲ ಎಲ್ಲ ಇದರಲ್ಲಿ ಮಾಡಿ. ಸುರುಚಿ ಪರಿಸರ ಸ್ನೇಹಿ ಕೈಚೀಲಗಳು. ಸುರುಚಿ ಎಂಪವರಿಂಗ್ ವಿಮೆನ್ ಅಂತ ಹೆಣ್ಮಕ್ಳ ಜೊತೆ ವರ್ಕ್ ಮಾಡ್ತೀವಿ. ಅವ್ರವ್ರ ಮನೆಯಿಂದ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಪರಿಸರ ಸ್ನೇಹಿ ಕೈಚೀಲಗಳನ್ನ ತಯಾರು ಮಾಡ್ತೀವಿ, ಮತ್ತೆ ಡ್ರೆಸ್ಸಸ್ ಎಲ್ಲ ಮಾಡ್ತೀವಿ. ಇಲ್ಲಾಂದ್ರೆ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಅಂತ ನಾವು ಹೇಳೋದಲ್ಲ, ಈ ಥರ ಬ್ಯಾಗ್ಗಳು ಯೂಸ್ ಮಾಡಿ ನಾವು ಇದನ್ನು ತೋರಿಸ್ಕೊಳ್ಬೋದು. ಹೆಂಗಸರುಗಳಿಗೂ ಒಂದು ಸಹಾಯ ಆಗುತ್ತೆ. ಮಹಿಳಾ ಸಬಲೀಕರಣಕ್ಕೆ ಇದು ಸಹಾಯ ಆಗುತ್ತೆ. ತೋಟಗಾರಿಕಾ ಮಹಾವಿದ್ಯಾಲಯದ ಸಸ್ಯ ಸಂತೆಯಲ್ಲಿ ಈ ದಿರಿಸುಗಳ ತಯಾರಕರು ಕೂಡ ವಸ್ತ್ರ ಮಳಿಗೆಯನ್ನು ಇಟ್ಕೊಂಡಿದ್ದಾರೆ. ತಮ್ಮ ಹೆಸರು? ನನ್ನ ಹೆಸರು ಜಯಶ್ರೀ ಸಿಂಗ್ ಅಂತ. ನಮ್ದು ಒಂದು ಸ್ವಸಹಾಯ ಸಂಘ ಇದೆ, ಶ್ರೀ ಸಾಯಿ ಮಹಿಳೆಯರ ಸ್ವಸಹಾಯ ಸಂಘ ಅಂತ. ಎಲ್ಲಿರೋದು? ಯಶವಂತಪುರದಲ್ಲಿ 14 ಮೆಂಬರ್ಸ್ ಇದ್ದೀವಿ. ನಾವೇ ಇದೆಲ್ಲ ತಯಾರಿಸಿ ಎಲ್ಲ ಸ್ಟೇಟಿಂದು ಹ್ಯಾಂಡ್ಲೂಮ್ ಫ್ಯಾಬ್ರಿಕ್ ತಗೊಳ್ತೀವಿ. ತಗೊಂಡು ಅದರಿಂದ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಕುರ್ತೀಸು, ಶಾರ್ಟ್ ಟಾಪ್ಸು, ಮತ್ತು ಈ ಥರ ಪ್ಯಾಂಟ್ಸು, ಸ್ಕರ್ಟ್ಸು, ಈ ಎಲ್ಲ ಥರದ್ದು ಮಾಡ್ತೀವಿ. ಒಟ್ಟಿನಲ್ಲಿ ಏನಾದರೂ ಎಲ್ಲ ಪ್ಯೂರ್ಲಿ ಹ್ಯಾಂಡ್ಲೂಮ್ ಕಾಟನ್ ಮತ್ತು ಸ್ಟಿಚಿಂಗು ನಮ್ಮದೇ ಇರುತ್ತೆ. ಮತ್ತು ರೆಡಿಮೇಡ್ ಬ್ಲೌಸಸ್ ಇರುತ್ತೆ. ಈ ಫ್ಯಾಬ್ರಿಕ್ನ ಬೇರೆ ಬೇರೆ ಕಡೆಯಿಂದ ತಗೊಂಡು ನಾವೇ ಸ್ಟಿಚ್ ಮಾಡ್ತೀವಿ. ಮತ್ತು ಬೇರೆ ಬೇರೆ ಬ್ಲೌಸು ಕಾಟನ್ ಏನಂದರೆ ಎಲ್ಲ ಸೀಸನ್ಗೂ ಆಗುತ್ತೆ ಅಂತ. ಸಮ್ಮರ್ಗೂ ಯೂಸ್ ಮಾಡ್ಬೋದು, ವಿಂಟರ್ನಲ್ಲಿ. ಅದೇ ವರ್ಲಿ ಪ್ರಿಂಟ್. ಇದು ಪಟೋಲಾ ಅಂತ, ಗುಜರಾತ್ ಫ್ಯಾಬ್ರಿಕ್. ಪಟೋಲಾ. ಇದು ಕಾಂತಾವರ್ಕ್ ಅಂತ ಹೇಳ್ತಾರೆ, ವೆಸ್ಟ್ ಬೆಂಗಾಲ್ ಫ್ಯಾಬ್ರಿಕ್. ಇದು ಅಜ್ರಕ್, ರಾಜಸ್ಥಾನ್ ಫ್ಯಾಬ್ರಿಕ್. ಕಶಿಶ್ ಅಂತ ಹೇಳ್ತಾರೆ, ಅದು ಈ ಥರ ಬೇರೆ ಬೇರೆ ಸ್ಟೇಟಿಂದು ಎಲ್ಲ ಸ್ಟೇಟನ್ನು ಹೈಲೈಟ್ ಮಾಡ್ತೀವಿ. ಬೇರೆ ಬೇರೆ ಫ್ಯಾಬ್ರಿಕ್ ಇದು ಮಾಡಿಬಿಟ್ಟು ಅದನ್ನು ಬ್ಯಾಗ್ಸ್ನವ್ರದ್ದು. ಸರ್ ತಮ್ಮ ಹೆಸರು? ಪರಮೇಶ್ ಅವರು ನಿಖಿಲ್ ಫೋಲ್ಡಬಲ್ ಬ್ಯಾಗ್ಸ್ ಆ ಕಂಪನಿಯ ಉತ್ಪನ್ನವನ್ನು, ಆ ಫೋಲ್ಡಬಲ್ ಬ್ಯಾಗ್ಸನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಬ್ಯಾಗ್ ಫೋಲ್ಡಿಂಗಲ್ಲಿ ಇದೆ ಬ್ಯಾಗ್ ಇದು 70 ಗ್ರಾಮ್ ಬ್ಯಾಗ್. ಬ್ಯಾಗ್ ಕ್ಲಾತ್ ನೋಡಿ, ವಾಟರ್ ಪ್ರೂಫ್ ಇದೆ. ಬ್ಯಾಗ್ ಇದು ಹ್ಯಾಂಡ್ ಇದೆಯಲ್ಲ, ಹ್ಯಾಂಡ್ ವೆಯ್ಟಿಂಗ್ 70 kg. 70 kg ಹೊರಗಡೆ ಅದರಲ್ಲಿ ಬ್ಯಾಗ್ನಲ್ಲಿ ತುಂಬಿಸ್ಬೋದು. ಆಮೇಲೆ ಇದು ಕ್ಲಾತ್ ಕಟ್ ಆಗಲ್ಲ ಬ್ಯಾಗ್ದು. ಬಸ್ಸಲ್ಲಿ, ಟ್ರೈನಲ್ಲಿ, ಕಾರಲ್ಲಿ, ಫ್ಲೈಟಲ್ಲಿ ಜರ್ನಿ ಮಾಡ್ಕೊಂಡು ಹುಕ್ಸ್ ತೆಗೆದುಬಿಟ್ಟು ಕಟ್ ಆಗ್ಬಿಡುತ್ತಲ್ಲ, ಆ ಥರ ಇದು ಕ್ಲಾತ್ ಕಟ್ ಆಗಲ್ಲ ಬ್ಯಾಗ್. ಇದು ಹುಕ್ ಟೈಪ್ ಕ್ಲಾತ್, ಕ್ಲಾತ್. ಇದು ಕ್ಲಾತ್ ಇದು ಕಟ್ ಆಗಲ್ಲ. ಇದರ ಬಟ್ಟೆ ತುಂಡಾಗೋದಿಲ್ಲ. ಇದು ಇಲ್ಲ, ಏನಾದ್ರು ಕಟ್ ಆಗಲ್ಲ ಸರ್. ಆಮೇಲೆ ಈ ಪೌಚ್ ಇದೆ, ಈ ಪೌಚನ್ನು ಸಿಂಗಲ್ ಆಗಿ ಯೂಸ್ ಮಾಡ್ಕೋಬೋದು. ಇಲ್ಲ ಬ್ಯಾಗ್ ಇದು ಓಪನ್ ಒಳ್ಳೆ ಇನ್ಸೈಡ್ ಅಟ್ಯಾಚ್ ಮಾಡ್ಕೋಬೋದು. ಇದು ಲೈಟ್ ವೇಟ್ ಇದೆ, ಸೋಪ್ ಕಿಟಮೋ, ಬ್ರಷ್ ಕಿಟಮೋ, ಬ್ಯಾಗ್ ಇದು ಈಗ ಟಾಯ್ಲೆಟ್ ಕಿಟ್ ಥರ ಅದನ್ನು ಬಳಸ್ಬೋದು. ಎರಡು ಸೈಡ್ ಅಟ್ಯಾಚ್ ಆಗುತ್ತೆ ಬ್ಯಾಗ್. ವಾಟರ್ ಪ್ರೂಫ್ ಇರುತ್ತೆ ಮತ್ತು ವಾಷಬಲ್ ಇರುತ್ತೆ, ವಾಶ್ ಮಾಡ್ಬೋದು ಬ್ಯಾಗಿನ. ಎರಡು ಸೈಡ್ ಅಟ್ಯಾಚ್ ಆಗುತ್ತೆ ಬ್ಯಾಗ್. ಔಟ್ಸೈಡ್ ಒಂದು ಜಿಪ್ ಬರುತ್ತೆ, ಪಾಕೆಟ್ ಬರುತ್ತೆ. ಇದು ಒಂದು ಚಿಕ್ಕ ಲಾಕು ಮಾಡ್ಕೋಬೋದು ಎರಡು ಸೈಡ್. ಶುರು ಮಾಡಿ. ಬ್ಯಾಗ್ ಫೋಲ್ಡಿಂಗಲ್ಲಿ ಓಪನ್ ಮಾಡಿದ್ಮೇಲೆ ಈ ಸೈಡ್ ಇದೆ, ಫುಲ್ ಲಗೇಜ್ ಇದ್ದಾಗ. ಇದು ಲಗೇಜ್ ಇದು ಹಾಫ್ ಇದೆ. ಇದು ಲಗೇಜ್ ಹಾಫಲ್ಲಿ ಬ್ಯಾಗ್ನ ಎರಡು ಸೈಡಿಂದ ಇನ್ಸೈಡ್ ಟಚ್ ಮಾಡೋದು ಬ್ಯಾಗ್. ಬ್ಯಾಗ್ ಡಿಸೈನು ಚೇಂಜ್ ಆಗುತ್ತೆ, ಬ್ಯಾಗ್ ಸ್ಮಾಲ್ ಸೈಜ್ ಆಗುತ್ತೆ. ಬ್ಯಾಗ್ ಓಪನ್ ಆಗುತ್ತೆ, ಚೇಂಜ್ ಆಗುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಶೇಪ್ ಹಾಗೆ ಇರುತ್ತೆ. ನಿಮಗೆ ಜಾಸ್ತಿ ಲಗೇಜ್ ಇದ್ದಾಗಿದೆ ಈ ಥರ ಯೂಸ್ ಮಾಡ್ಕೋಬೋದು. ಕಡಿಮೆ ಲಗೇಜ್ ಇದೆ ಅಂದಾಗ ಒಂಥರ ಆರ್ಡರ್ ಕಾಣುತ್ತೆ ಅಂತಲ್ಲ, ಈ ಶೇಪ್ ಕೊಟ್ಟುಬಿಟ್ಟು ನೋಡಿ, ಚೇಂಜ್ ಆಗೋದಿಲ್ಲ. ಮಹಾಲಕ್ಷ್ಮಿ ಮಾರ್ಕೆಟಿಂಗ್ನವ್ರದ್ದು
ಇದು ಕಣ್ಣಿಗೆ ಬರ್ತಮ್ಮ. ಕಣ್ಣಿನ ಸುತ್ತಮುತ್ತ ಕಪ್ಪು ಕಲೆ ಇರಲಿ, ಕಣ್ಣು ಉರಿಯೋದು, ಕಣ್ಣು ಕೆಂಪಾಗೋದು, ಕಣ್ಣೀರು ಬರೋದು, ಕಣ್ಣು ಚುಚ್ಚೋದು, ಡಾರ್ಕ್ ಸರ್ಕಲ್ ಇರಲಿ, ಹೀಟ್ ಇರಲಿ, ಟಿವಿ ನೋಡ್ತಾರೆ ಮಕ್ಕಳು, ಕಂಪ್ಯೂಟರ್ ಮೇಲೆ ವರ್ಕ್ ಮಾಡೋರಿಗೆ ಧೂಳಿಂದಾಗುವ ಸಮಸ್ಯೆ ಎಲ್ಲ ಕಮ್ಮಿ ಆಗುತ್ತೆ. ಯಾವ್ದ್ರಿಂದ ಮಾಡಿರ್ತೀರಿ ನೀವು ಇದನ್ನ? ಇದು ಅಲ್ವೇರಾ ಗೊತ್ತಲ್ಲ, ಅಲೋವೆರಾ ಜೆಲ್ ಮತ್ತು ಪೋಲಾರ್ ಬೇಸ್ ನಗಂಡಿರುತ್ತೆ ಸರ್. ನೋಡ್ಕೊಳ್ಳಿ ಸರ್, ನೀವು 1 ನಿಮಿಷ ನೋಡ್ಕೊಳ್ಳಿ ಕಣ್ಣಿಗೆ. 5 ವರ್ಷ ಒಳಗೆ ಸರ್, ಈಗ 4 ಇಂದ 5 ಬರುತ್ತೆ. ಇದು ಅಲೋವೆರಾಯಿಂದ ಮಾಡಿರೋದು, ಅಲೋವೆರಾ ಜೆಲ್. ಅಲೋವೆರಾ ಜೆಲ್ಲಿಂದ 4 ರಿಂದ 5 ವರ್ಷ ಬರುತ್ತಂತೆ. ಇದು ಎಲ್ಲ ಮನೆಯಲ್ಲಿ ಇರೋರು ಎಲ್ಲರೂ ಇದೊಂದನ್ನೇ ಯೂಸ್ ಮಾಡ್ಬೋದು. ಬೇಕಾದ್ರೆ ಇದೇನಾಗುತ್ತೆ ಅಂದರೆ ಕೊನೆಗೆ ನಮ್ಗೆ ಹೆಂಗೆ ಇದನ್ನು ಯೂಸ್ ಮಾಡೋದು ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ, ಇದು ಗ್ರೀನ್ ಇರೋದು ರೆಡ್ ಆಗುತ್ತೆ. ತುಂಬ ಕೂಲ್ ಅನಿಸುತ್ತೆ. ಎಲ್ಲ ಥರ ಯೂಸ್ ಇದೆ. ಆಮೇಲೆ ಆ್ಯಕ್ಚುಲಿ ಇದ್ರದ್ದು ಕಾಸ್ಟ್ 325, ಬಟ್ ಇಲ್ಲಿ ಇವರು ಡಿಸ್ಕೌಂಟೆಲ್ಲ 100 ರೂಪೀಸಿಗೆ ಕೊಡ್ತಾ ಇದ್ದಾರೆ. ತುಂಬ ಸಂತೋಷ. ಮಹಾಲಕ್ಷ್ಮಿ ಮಾರ್ಕೆಟಿಂಗ್ ಸಂಸ್ಥೆಯವರು ಐ ಮಾಸ್ಕ್ ಎಂಟರ್ಪ್ರೈಸಸ್, ಇದು ಶ್ರೀನಿವಾಸಪುರ ತಾಲೂಕಿನ ಗುಂಡಮನತ್ತ ಗ್ರಾಮದವ್ರದ್ದು. ಸರ್, ತಮ್ಮ ಹೆಸರು? ನಿಮ್ಮ ಹೆಸರು? ಗೋಪಿಚಂದ್. ಮತ್ತು ತಾವು? ಮಹತಿ ಸೂರ್ಯ ಅವರು. ಏನೇನು ಉತ್ಪನ್ನಗಳನ್ನು ಇಟ್ಟಿದ್ದೀರಿ? ಇದೆಲ್ಲ ನೀವೇ ತಯಾರು ಮಾಡುವಂಥದ್ದು? ಉಪ್ಪಿನಕಾಯಿ ಇದೆ, ಸಿರಿಧಾನ್ಯದಿದೆ. ಯಾವ ಥರದ ಉಪ್ಪಿನಕಾಯಿಗಳೆಲ್ಲ ಇಟ್ಟಿದ್ದೀರಿ? ಟೊಮೆಟೊ ಇದೆ, ಆಮ್ಲ ಇದೆ. ಫ್ಲೈಯಿಂಗ್ ಆಮ್ಲ అండ్ టొమాటో 1/4 kg ఉంది. అర్ధ 500 grams కూడా ఉంది. టొమాటో సిట్రాన్ మేడం, మెయిన్లీ ఫర్ డయాబెటీస్. అండ్ ఆమ్ల బిగ్ బాటిల్ మేడం, 500 grams. ಮ್ಯಾಂಗೋ 250 grams. ಇದು ಸಿಟ್ರನ್ ಅಂದರೆ ಹೆರಳೆಕಾಯಿ. ಹೆರಳೆಕಾಯಿ ಇದೆ. ತುಂಬ ಡಯಾಬಿಟಿಸ್ನವ್ರಿಗೆ ತುಂಬ ಒಳ್ಳೆಯದು. ಲೆಮನ್ ಮೇಡಮ್. ಆಮೇಲೆ ಮಿಲೆಟ್ಸ್. ಇನ್ಸ್ಟೆಂಟ್ ಚಪಾತಿ, ಇನ್ಸ್ಟೆಂಟ್ ಪೌಡರ್, ಫಾಕ್ಸ್ಟೈಲ್ ಮಿಲೆಟ್ ಅಂಡ್ ಕೋಡೋ ಮಿಲೆಟ್, ಊದಲು, ಕೊರಲೆ ಇದೆ, ಬ್ರೌನ್ ಟಾಪ್, ಅಂಡ್ ಚಿಟ್ನಿ ಪೌಡರ್ ಮೇಡ್ ವಿತ್ ಗ್ರೌಂಡ್ ನಟ್ಸ್, ಸಬ್ಜಾ. ದಿಸ್ ಒನ್ ಚಿಯಾ ಸೀಡ್ಸ್, ಬಾಸ್ಮತಿ ರೈಸ್, ಆಯಿಲ್ಸ್ ಎಲ್ಲ, ಕೋಕೋನಟ್ ಆಯಿಲ್, ಸನ್ಫ್ಲವರ್ ಆಯಿಲ್, ಗ್ರೌಂಡ್ನಟ್ ಆಯಿಲ್, ಕ್ಯಾಸ್ಟರ್ ಆಯಿಲ್, ಟಿವಿ ನೋಡ್ತಾರೆ. ಥ್ಯಾಂಕ್ ಯು. ಸಾಮಾನ್ಯವಾಗಿ ತೋಟಗಳನ್ನು ಇಟ್ಕೊಂಡವರಿಗೆ ಮಂಗನ ಕಾಟ ತುಂಬಾ ಇರುತ್ತೆ. ಮಂಗನಿಗೆ ಕಲ್ಲು ಹೊಡೆಯೋ ಕೋವಿಯನ್ನು ಇದು ನೀವೇ ಸಿದ್ಧಪಡಿಸಿರೋದು ಸರ್? ಆಚೆ ಹೋಗಿದ್ದಾರೆ, ಚೆನ್ನಾಗಿ ಅನಿಸುತ್ತೆ ಸರ್. ನಾಟಿ ತರಕಾರಿ ಬೀಜ ಎಲ್ಲ. ಹಾಂ, ಹೇಳಿ. ನಾಟಿ ತರಕಾರಿ ಬೀಜ ಮತ್ತು ಕೃಷಿ ಬಿಂಬ ಪತ್ರಿಕೆ ಕಾರ್ಕಳದ್ದು. ಕಾರ್ಕಳ ಎಲ್ಲ ಕೃಷಿ ಮೇಳಗಳೆಲ್ಲ ಬರ್ತೇವೆ ನಾವು. ತಮ್ಮ ಹೆಸರು ಸರ್? ಸುಜಯ್ ಅಂತ. ಸುಜಯ್ ಅಂತೇಳಿ, ಬಂಟ್ವಾಳದವರು. ಎಲ್ಲ ನಾಟಿ ಬೀಜದೆಲ್ಲ. ನಾಟಿ ಬೀಜದ್ದು ಎಲ್ಲ ರೀತಿಯ ನಾಟಿ ಬೀಜದ. ಹಾಡೋನಹಳ್ಳಿ ಅರ್ಕಾವತಿ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ ಅವರ ಉತ್ಪನ್ನಗಳಿದ್ದಾವೆ. ಜೊತೆಗೆ ಸೋಮವಾರಪೇಟೆ ರೈತ ಉತ್ಪಾದಕರ ಕಂಪನಿಯ ಉತ್ಪನ್ನಗಳು ಕೂಡ ಇದ್ದಾವೆ. ನಮ್ಮ ಜೊತೆಗಿದ್ದಾರೆ ಹಾಡೋನಹಳ್ಳಿಯ ಅಮ್ಮ. ನಿಮ್ಮ ಹೆಸರು? ನವನೀತಾ ಅವರು, FPO. ನೀವು? ಕೌಶಿ. ನೀವು ಸೋಮವಾರಪೇಟೆಯವರು. ತುಂಬ ಸಂತೋಷ. ಏನೇನು ಉತ್ಪನ್ನಗಳು ಇಟ್ಟಿದ್ರಿ ಮೇಡಮ್ ಇಲ್ಲಿ? ಇದೆಲ್ಲ ನೀವೇ ರಾಗಿದ್ದು, ರಾಗಿ ಮುರ್ಕು, ರಾಗಿ ಚಕ್ಲಿ, ಹಲಸಿನದಿದೆ. ರಾಗಿ ಚಕ್ಲಿ ನೋಡಿ, ಅದರೊಳಗೆ ವೆರೈಟಿ ಇದೆ, ಸಣ್ಣದು ದೊಡ್ಡದು. ಆಮೇಲೆ ರಾಗಿ ಮಾಲ್ಟ್, ಆಮೇಲೆ ಇದೆ ಹಲಸಿನ ಹಪ್ಪಳ. ಚೆನ್ನಾಗಿ ಅನಿಸುತ್ತೆ. ಅಲ್ಲಿ ಹಾಡೋನಹಳ್ಳಿಯಲ್ಲಿ ಹಲಸು ತುಂಬ ಬೆಳೀತದೆ ಅಲ್ವಾ? ಆ ಕಡೆ ಎಲ್ಲ ತುಂಬ ಬೆಳೀತದೆ. ಇಲ್ಲಿ ನಿಮ್ಮದು ಏನೇನು ಇದಿದೆ? ಅಕ್ಕಿ ಇದ್ಯಾವುದು? ಎಲ್ಲ ಅಕ್ಕಿಗಳಿದ್ದಾವೆ ಅಲ್ಲಿಂದ. ಧನ್ಯವಾದಗಳು ಕೌಶಿ ಅವರೇ, ಧನ್ಯವಾದಗಳನ್ನು. ಬಾಗಲಕೋಟೆ ರೈತ ಉತ್ಪಾದಕರ ಕಂಪನಿಯಿಂದ, ಇದು ಕುರುಗೋಡು ರೈತ ಉತ್ಪಾದಕರ ಕಂಪನಿ. ಇಲ್ಲಿ 2 ಸಂಸ್ಥೆಗಳದ್ದು ಉತ್ಪನ್ನಗಳಿದ್ದಾವೆ. ಎಲ್ಲ ಸಿರಿಧಾನ್ಯ ಉತ್ಪನ್ನಗಳು. ಇದು
ಸಾಮೆ ಇದೆ, ಇದೆಲ್ಲ ಸಾಮೆ ಇದೆ, ಇಲ್ಲಿ ನವಣೆ ಇದೆ. ಓ, ಇದೆಲ್ಲ ಸಿರಿಧಾನ್ಯದ ಉತ್ಪನ್ನಗಳೇ ಅಲ್ವಾ? ಇದು ಸಿರಿಧಾನ ಅಲ್ಲ, ಅಂಜೂರ ಬಾರ್. ಅಂಜೂರ ಡ್ರೈ ಅಂಜೂರ. ಓಕೆ. ಇದು ಅಂಜೂರ ಬಾರ್ ಎಷ್ಟು ಚೆನ್ನಾಗಿ ಅನ್ಸುತ್ತೆ ನೋಡಿ ನೋಡಕ್ಕೆ. ತಿನ್ನಕ್ಕೆ ಹೇಗಿದೆ ಅಂತ ನೋಡೋಣ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಯಲ್ಲನಗೌಡ ಅಂತ ಸರ್. ಯಲ್ಲನಗೌಡ. ಎಸ್ ಸರ್. ತೆಗಿಕೋಟೆ ರೈತ ಉತ್ಪಾದಕ ಸಂಸ್ಥೆ CEO ಆಗಿದ್ದೀರಿ. ಇದೆಲ್ಲ ರೈತರೇ ತಯಾರು ಮಾಡುವಂಥದ್ದು ಅಲ್ಲೇ? ರೈತರೇ ತಯಾರು ಮಾಡೋದು. ತುಂಬ ಸಂತೋಷ ಸರ್. ಸರ್ ಅಮೃತಂ ಪುಳಿಯೋಗರೆ, ಎಳ್ಳೆಣ್ಣೆ ಪುಳಿಯೋಗರೆ ಗೊಜ್ಜು ಅಂದರೆ ಸಾಂಪ್ರದಾಯಿಕವಾಗಿ ತಯಾರು ಮಾಡುವಂಥದ್ದು. ಟೇಸ್ಟ್ ಮಾಡಿ ಸರ್. ಇಲ್ಲಿ ನೋಡಿ, ಟೇಸ್ಟಿಗೆ ರೆಡಿನೇ ಕೊಟ್ಟಿದ್ದಾರೆ. ಪೌಡರ್ ಮಾರ್ತಾರೆ, ಬಟ್ ಟೇಸ್ಟ್ಗೋಸ್ಕರ ಅವ್ರು ಮಾಡಿರೋದು ಇದು ಕೊಡ್ತಾ ಇದ್ದಾರೆ. ಇದು ನೀವೇ ಮನೆಯಲ್ಲೇ ತಯಾರು ಮಾಡುವಂಥದ್ದು? ಹ್ಯಾಂಡ್ ಮೇಡ್, ಕಂಪ್ಲೀಟ್ಲಿ ನಮ್ಮದು ಹ್ಯಾಂಡ್ ಮೇಡು. ಸೊ ಮಷಿನ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಹ್ಯಾಂಡ್ ಪ್ರೊಸೆಸ್ ಪ್ರಾಡಕ್ಟ್ಸ್ ನಮ್ಮದಲ್ಲಿ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇಲ್ಲ, ಕಲರ್ ಇಲ್ಲ, ಇಟ್ಸ್ ಕಂಪ್ಲೀಟ್ಲಿ ನ್ಯಾಚುರಲ್. ಸೊ ನಮ್ಮದು ಶೆಲ್ಫ್ ಲೈಫು ಎಲ್ಲ ಕಮ್ಮಿನೇ ಇರುತ್ತೆ. ಜಸ್ಟ್ ಲೈಕ್ ಯೂಶಲಿ ನಿಮ್ಗೆ ಏನು ಪ್ರಾಡಕ್ಟ್ಸ್ ಸಿಗುತ್ತೋ ಎಲ್ಲ 1 year ಶೆಲ್ಫ್ ಲೈಫ್ ಇರುತ್ತೆ. ನಮ್ದೆಲ್ಲ 4 months 6 months ಶೆಲ್ಫ್ ಲೈಫ್. ನಮ್ಮ ಮನೇಲಿ ಮಾಡ್ಕೊಳಕ್ಕೆ ನ್ಯಾಚುರಲ್ ಆಗಿ ಚೆನ್ನಾಗಿ, ತುಂಬ ಚೆನ್ನಾಗಿ. ಇನ್ನೂ ಜಸ್ಟ್ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ಅಮೃತಮ್ ಸರ್. ಅಮೃತಮ್. ಓ, ನಿಮ್ಮ ಹೆಸರಿನಲ್ಲೇ ಸಂಸ್ಥೆ ಇದೆ. ಎಲ್ಲಿರೋದು? ನಾವು ರಾಜಾಜಿನಗರ ಇಂಡಸ್ಟ್ರಿಯಲ್ ಟೌನ್, ಬಸವೇಶ್ವರ ನಗರ. ಸಂಸ್ಕೃತಿ ಕೆಮಿಕಲ್ ಫ್ರೀ ನ್ಯಾಚುರಲ್ ಎಫೆಕ್ಟಿವ್ ಸ್ಕಿನ್ ಕೇರ್, ಹೇರ್ ಕೇರ್, ಬೇದಿಂಗ್ ಎಸೆನ್ಷಿಯಲ್ಸ್. ಲೇಡೀಸ್ಗೆ ತುಂಬ ಯೂಸ್ಫುಲ್ ಆಗುವಂಥ ಪ್ರಾಡಕ್ಟ್ಸ್ಗಳೆಲ್ಲ ಇದ್ದಾವೆ. ಮೇಡಮ್ ತಮ್ಮ ಹೆಸರು? ಮೇಘ. ಇಲ್ಲಿ ಬೆಂಗಳೂರು ಅಥವಾ ಎಲ್ಲಿಂದ? ಬೆಂಗಳೂರಿನ. ಇದೆಲ್ಲ ನೀವೇ ತಯಾರು ಮಾಡಿರುವಂಥ ಉತ್ಪನ್ನಗಳು. ಹೇಗೆ ನೀವು ಎಲ್ಲಿ ತಯಾರು ಮಾಡ್ತೀರಿ ಮೇಡಮ್? ಮನೆಯಲ್ಲೇ. ಎಲ್ಲಿದೆ? ಬೆಂಗಳೂರಿನಲ್ಲಿ ನಾಗರಬಾವಿಯಲ್ಲಿ. ನಿಮ್ಮನ್ನು ಬೇಕಾದರೆ ಆಮೇಲೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. 9606525165. ನಮಸ್ಕಾರ. ಅಂದ್ರೆ ಏನು ಸರ್? ಬಾಕಾ ಹೊಂದ ಟ್ರೇಡ್ ಮಾರ್ಕ್, ಬಾಕಾ ಹೊಂದ ಬಾಳೆಕಾಯಿ ಹುಡಿ. ಓ, ಬಾಳೆಕಾಯಿ ಹುಡಿ. ರಾ ಬನಾನಾ ಪೌಡರ್, ರಾ ಬನಾನಾ ಮೈದಾಕ್ಕೆ ಆಲ್ಟರ್ನೇಟಿವ್. ಅದರಲ್ಲಿ ಎಲ್ಲ ಮಾಡಿದ್ದಾರೆ. ಜಾಮೂನ್ ಮಿಕ್ಸ್, ಮಿಲೆಟ್ ದೋಸೆ, ಬಿಸಿಬೇಳೆಬಾತು, ಚಕ್ಲಿ ಇದೆ, ಕುಕ್ಕೀಸ್ ಎಲ್ಲದಕ್ಕೆ ಬಾಳೆಕಾಯಿ ಹುಡಿ ಹಾಕಿದೆ. ಮೈದಾಕ್ಕೆ ಹೋಗಿದ್ರೆ ಮೈದಾಕ್ಕೆ ಆಲ್ಟರ್ನೇಟಿವ್. ಹುಣಸೂರಿನವರ? ಹುಣಸೂರು, ರತ್ನಪುರಿ. ಆಮೇಲೆ ಬೆಲ್ಲ ಯೂಸ್ ಮಾಡಿದ್ದಾರೆ ನೋಡಿ ಸ್ವೀಟಿಗೆ. ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಮತ್ತು ಕೋಕೋನಟ್ ಮಿಲ್ಕ್ ಯೂಸ್ ಮಾಡಿ. ಬಾಕಿ ಬ್ರೆಡ್ ಚಿಪ್ಸ್ ಅಲ್ಲಿ ಇದೆ. ಇದು ಕೂಡ ನೀವೇನೇ ಎಲ್ಲ ಹೌದೌದು, ಕೃಷಿ ಮಾಡಿರೋದು ತೋಟದಲ್ಲಿ? ಇದು ನಿಮ್ಮ ಸ್ವಂತದ ಅಥವಾ ನಿಮ್ದು ಯಾವ್ದಾದ್ರು ಸಂಸ್ಥೆ ಇದೆಯಾ? ನಮ್ದು ಸ್ವಂತ ಅಲ್ಲ, ನವೀನ್ ಅಂತ ಓನರ್ ನಮ್ದು. ಹಾಂ. ಅವರು ಬಂದಿಲ್ಲ, ಈಗ ಬರ್ತಾರೆ. ಹಾಂ. ಅವರ ತೋಟದಲ್ಲಿ ಬೆಳೆದಿದೆಲ್ಲ ತಗೊಂಡು ಬೆಳೆದಿರುವಂಥದ್ದು. ತಮ್ಮ ಹೆಸರು ಸರ್? ಸದಾನಂದ. ಸದಾನಂದ. ಕನಕಪುರ ಆರ್ಗ್ಯಾನಿಕ್ಸ್, ಇದು ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಹೈದರಾಬಾದ್, ಇವರ ಒಂದು ಸಹಯೋಗದಲ್ಲಿ ನಡೀತಾ ಇರೋದು. ಸರ್ ತಮ್ಮ ಹೆಸರು? ಕೃಷ್ಣಮೂರ್ತಿ ಸರ್. ಕೃಷ್ಣಮೂರ್ತಿ. ಸುರೇಶ್. ಸುರೇಶ್. ಓಕೆ, ತುಂಬ ಸಂತೋಷ. ಇಲ್ಲಿ ಏನೇನು ಪದಾರ್ಥಗಳು ಇಟ್ಟಿದ್ದೀರಿ ನೀವು? ಸರ್ ಮಿಲಿಟ್ಸಲ್ಲಿ ಎಲ್ಲ ಸಿಗುತ್ತೆ ಸರ್. ಕೋಡು, ಆರ್ಕ, ಸಾಮೆ, ನವಣೆ, ಪಾಸ್ಟೆಲು ಅದೆಲ್ಲ ಸಿಗುತ್ತೆ ಸರ್. ಸಿರಿಧಾನ್ಯಗಳು ಸಿಗುತ್ತೆ, ಕಡಲೆ ಬೀಜ, ಹೆಸರು ಕಾಳು. ಮತ್ತು ಮಿಲಿಟ್ಸಲ್ಲಿ ನೂಡಲ್ಸು, ಪಾಸ್ತಾ, ಅವಲಕ್ಕಿ. ಇದೆಲ್ಲ ಮೇನ್ ಆಗಿ ರಾಗಿ ಪಾಸ್ತಾ, ಈ ಥರ ಎಲ್ಲ ಮಿಲೆಟ್ಸ್ಗಳಿಂದ ಮಾಡಿರೋ ಪಾಸ್ತಾ ಸಿಗುತ್ತೆ. ಯೂಶಲಿ ಮೈದಾಯಿಂದ ಮಾಡಿರ್ತಾರೆ, ಬಟ್ ಇದೆಲ್ಲ ರಾಗಿಯಿಂದ ಮಾಡಿರೋದು. ಅದು ಬಾರ್ನಿಯಾರ್ಡು. ಅಂದರೆ ಕನ್ನಡದಲ್ಲಿ ಏನು ಹೇಳ್ತೀರಿ ಬಾರ್ನಿಯಾರ್ಡಿಗೆ? ಊದಲದ್ದು. ಊದಲಿಂದ ತಯಾರು ಮಾಡಿದ ಪಾಸ್ತಾ. ಅದು ನವಣೆ ಪಾಸ್ತಾ. ಅದ್ರ ಜೊತೆಗೆ ಇಲ್ಲಿ ಎಲ್ಲ ಸಿರಿಧಾನ್ಯಗಳು ಕೂಡ ಸಿಗ್ತವೆ, ಸಿರಿಧಾನ್ಯಗಳ ಉತ್ಪನ್ನಗಳು ಕೂಡ ಇದ್ದಾವೆ. ಧನ್ಯವಾದಗಳು ಸುರೇಶ್ ಅವರೇ ಮತ್ತು ಕೃಷ್ಣ ಅವರೇ. ಸತ್ಯ ಆರ್ಗ್ಯಾನಿಕ್ ಫಾರ್ಮರ್ಸ್ನವ್ರದ್ದು ತುಪ್ಪ ಮತ್ತು ಜೇನುತುಪ್ಪ ಇದೆ. ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಅಶ್ವಥ್ ಅಂತ. ನಾವು ವೆಸ್ಟರ್ನ್ ಘಾಟ್ಸ್ ಬಂಡೀಪುರ ಹತ್ರ ಲಕ್ನಳ್ಳಿ ಅಂತ ಒಂದು ಗ್ರಾಮದಿಂದ ಬರೋದು. ಸೊ ಸ್ವಸ್ತಿ ಆರ್ಗ್ಯಾನಿಕ್ ಫಾರ್ಮ್ಸ್ ಅನ್ನೋದು ವುಮನ್ ಓನ್ಡ್
ಸೋಷಿಯಲ್ ಎಂಟರ್ಪ್ರೈಸ್. ಸೊ ಇವಾಗ 350 ವುಮನ್ ಫಾರ್ಮರ್ಸ್ ಸೇರಿ ಇದನ್ನು ನಡೆಸ್ಕೊಂಡಿರ್ತೀವಿ. ಓಕೆನಾ. ಇಲ್ಲಿ ಸಿಗುವಂಥದ್ದೆಲ್ಲ ಸಾವಯವ ಪದಾರ್ಥಗಳು ಮತ್ತು ಇದು ಕಾಡಲ್ಲಿ ಬೆಳೆದಿರೋದು. ನಿಮಗೆ ನೀರು ನಾವು ಯೂಸ್ ಮಾಡೋ ನೀರಿಂದ ಎಲ್ಲ ಬಂದ್ಬಿಟ್ಟು ನ್ಯಾಚುರಲ್ ಆಗಿ ನ್ಯಾಚುರಲ್ ಟೈನಲ್ಲಿ ಕಾಡಲ್ಲಿ ಬಂಡೀಪುರ ಕಾಡಿಂದ ಅದು ಬಂದ್ಬಿಟ್ಟಿದೆ. ನಮ್ಮ ಹತ್ರ ಒಂದು 40 ಪ್ರಾಡಕ್ಟ್ಸ್ ಹತ್ರ ಇದ್ದಾವೆ. ನಮ್ಮ ಹತ್ರ ದೇಸಿ ಕೌ ಗೀ ಇದೆ. ಹಸುಗಳು ಬಂದ್ಬಿಟ್ಟು ಕಾಡಲ್ಲಿ ಹೋಗಿ ಫ್ರೀ ಗ್ರೇಸ್, ಕಾಡಲ್ಲಿ ಬೆಳಿಗ್ಗೆ ಹೋಗಿ ಫ್ರೀ ಗ್ರೇಸ್ ಮಾಡಿ ಅದ್ರ ಜೊತೆ ಕಾಡು ಜೇನಲ್ಲಿ ಹೆಜ್ಜೇನು, ಕೋಲ್ ಜೇನು, ಕುದುವೆ ಜೇನು, ಮುಸುರೆ ಜೇನು, ಎಜೆಂಟ್, ಈ ಥರ ಸುಮಾರು ವೆರೈಟಿ ಇದೆ. ಅದು ಬಿಟ್ಬಿಟ್ಟು ಅಲ್ಲೇ ಬೆಳೆಯೋ ಬೇರೆ ಪದಾರ್ಥಗಳು ಏನೇನು ನಮ್ಮ ತೋಟಗಳಲ್ಲಿ ಬೆಳೆಯುತ್ತೆ ಅದನ್ನು ಏನು ಪ್ರಾಡಕ್ಟ್ ಮಾಡಿ ಮೇನಾಗಿ ಲೇಡೀಸ್ ಇದು ಮಾಡಿರೋದು. ಹೌದು, ಇದು ವುಮನ್ ಫಾರ್ಮರ್ಸ್ ಓನ್ ಶಾಪ್. ಮಹಿಳಾ ಸಬಲೀಕರಣಕ್ಕೆ ತುಂಬ ಒತ್ತು ಕೊಡ್ತೀರಿ ನೀವು. ಇವಾಗ ಹೆಚ್ಚು ಕಡಿಮೆ 350 ವುಮನ್ ಫಾರ್ಮರ್ಸ್ ಇದ್ದಾರೆ. ಶಕ್ತಿ ನ್ಯಾಚುರಲ್ಸ್, ತುಮಕೂರು ಜಿಲ್ಲೆ, ಮಧುಗಿರಿಯವರು, ಅಲ್ಕೂರು ಗೇಟ್ನಲ್ಲಿರೋದು. ಅಮ್ಮ, ಏನೇನು ಮುಖ್ಯವಾದ ನಿಮ್ಮ ವಸ್ತುಗಳಿದ್ದಾವೆ ಪ್ರದರ್ಶನಕ್ಕೆ ಇಟ್ಟಿರೋದು ಏನೇನಿದೆ ಅದರ ಬಗ್ಗೆ ಸ್ವಲ್ಪ ಹೇಳ್ಬೋದೆ? ಹಾಂ, ಎಣ್ಣೆ, ಸಾಸಿವೆ ಎಣ್ಣೆ, ಅಗಸೆ ಎಣ್ಣೆ, ಸನ್ಫ್ಲವರ್, ದೀಪದ ಆಯಿಲು, ಮತ್ತು ಕೋಕೋನಟ್ ಆಯಿಲು, ಮತ್ತು ಗ್ರೌಂಡ್ನಟ್ ಆಯಿಲು. ಈಗ ಇದನ್ನೆಲ್ಲ ನೀವೇ ನಿಮ್ಮ ಇದ್ರಲ್ಲಿ ಗಾಣದಲ್ಲೇ ನೀವು ತಯಾರು ಮಾಡ್ತೀರಿ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ತಮ್ಮ ಹೆಸರಮ್ಮ? ಸವಿತಾ ಅಂತೇಳಿ, ಮಧುಗಿರಿಯವರು. ತುಂಬ ಸಂತೋಷ. ನಿತ್ಯ ಹರ್ಬಲ್ ಆಯುರ್ವೇದಿಕ್ ಉತ್ಪನ್ನಗಳು, ಅದರ ಕುರಿತು ಮಾಹಿತಿಯನ್ನು ನೀಡ್ತಾರೆ. ಇದು ನಮ್ಮದು ನ್ಯಾಚುರಲ್ ಇದು ನೀಮ್ ಆಯಿಲ್ ಮತ್ತು ಪೈನ್ ಆಯಿಲಿಂದ ಮಾಡಿರೋದು. ಹಲ್ಲಿ, ಜಿರಳೆ, ಇರುವೆಲ್ಲ ಬರೋದಿಲ್ಲ. ಮನೆ ಒರೆಸಿದ್ರೆ ಆಯಿತು. ಅರ್ಧ ಬಕೆಟ್ ನೀರಿಗೆ ಒಂದು 10 ಡ್ರಾಪ್ ಹಾಕಿ ಮನೆ ಒರೆಸಿದ್ರೆ ಆ ಸ್ಮೆಲ್ಲಿಗೆ ಹಲ್ಲಿ, ಜಿರಳೆ, ಇರುವೆ ಎಲ್ಲ ಬರೋದಿಲ್ಲ. ಮತ್ತು ನ್ಯಾಚುರಲ್ ಹ್ಯಾಂಡ್ಮೇಡ್ ಸೋಪ್ಸ್, ಇದು ನಾವೇ ಮಾಡೋದು. ಇದು ನಿಮಗೆ ಕ್ಯೂರಿಂಗ್ ಪ್ರೋಸೆಸ್ಸಲ್ಲಿ ಮಾಡೋದು. ಅಂದರೆ 14 ಡೇಸ್ ಆಗುತ್ತೆ ಒಂದು ಬ್ಯಾಚ್ ಸೋಪ್ ಆಗೋದಕ್ಕೆ. ನೀಮ್ ಆಯಿಲ್, ಒಲಿವ್ ಆಯಿಲ್, ಕಸ್ತೂರಿ ಮಣ್ಣಿಂದ, ತುಳಸಿ, ಸ್ಮೆಲ್ ಮಾಡಿ ನೋಡಿ. 100% ನ್ಯಾಚುರಲ್ ಹರ್ಬಲ್ ಬೇಸಲ್ಲಿ. ಮತ್ತು ಇದರಲ್ಲಿ ನಿಮಗೆ ಎನಿ ಕೈಂಡ್ ಆಫ್ ಸ್ಕಿನ್ ಅಲರ್ಜಿ, ಹೀಟ್ ಬಬಲ್ಸ್ ಇರ್ಬೋದು, ಪಿಂಪಲ್ಸ್ ಇರ್ಬೋದು, ಡಾರ್ಕ್ ಸರ್ಕಲ್ಸ್ ಇರ್ಬೋದು, ಎಲ್ಲದಕ್ಕೂ ಆಗುತ್ತೆ. ಮತ್ತು ಆಲ್ ಕೈಂಡ್ ಆಫ್ ಪೌಡರ್ಸ್, ಇದು ಪೌಡರ್ಸ್ ಏನಿದೆ ನಾವೇ ತಂದು ಖುದ್ದಾಗಿ ಫಾರ್ಮರ್ಸಿಂದ ಡ್ರೈ ಮಾಡಿ ಪೌಡರ್ ಮಾಡೋದು. ಅಂದರೆ ಬಿಸಿಲಲ್ಲಿ ಡ್ರೈ ಮಾಡೋದಿಲ್ಲ, ಡ್ರೈಯರ್ ಇದೆ ಕಂಪನಿಯಲ್ಲಿ. ನಮ್ಮದು ಫ್ಯಾಕ್ಟ್ರಿ ಗ್ರೀನ್ ಕೈರ್ ಅಂತೇಳಿ ಮಂಜೇಶ್ವರ, ಅಲ್ಲಿಂದ ತಂದು ನಾವೇ ಇದು ಪೌಡರ್ ಪುಡಿ ಮಾಡೋದು. ಅದರಲ್ಲಿ ನಿಮಗೆ ಮೇನ್ ಫಾಸ್ಟ್ ಮೂವಿಂಗ್ ಅಂದರೆ ಅಶ್ವಗಂಧ, ಸ್ಟ್ರೆಂಗ್ತು, ಸ್ಟಾಮಿನಾ, ಸುಸ್ತು, ಆಯಾಸಕ್ಕೆಲ್ಲ ಆಗುತ್ತೆ. ಬಿಸಿ ಹಾಲಿಗೆ ಒಂದು ಅರ್ಧ ಸ್ಪೂನ್ ಹಾಕಿ ಕಲಕಿ ಕುಡಿಯುವಂಥದ್ದು. ಸುಸ್ತು, ಆಯಾಸ ಎಲ್ಲ ಇದ್ದರೆ ದೂರ ಆಗುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಅಂದರೆ ನಿಮಗೆ ನಮ್ಮದು ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡೋದು. GKVK ಆವರಣದಲ್ಲಿರುವ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಸ್ಯ ಸಂತೆ ಆಗಸ್ಟ್ 24ರ 9, 10, 11ನೇ ತಾರೀಕು. ಇಲ್ಲಿ ಪ್ರಾಚೀನ ಕಾಲದಲ್ಲಿ ಬಳಸ್ತಾ ಇದ್ದ ಎಲ್ಲ ಕೃಷಿ ಸಲಕರಣೆಗಳ ಪ್ರದರ್ಶನ ಇದೆ. ಒಳ್ಳೆಯ ಕಲೆಕ್ಷನ್ ಇದೆ. ಮಚ್ಚು ಇದೆ, ತೊಗರಿ ಜರಡಿ ಇದೆ, ಕೊಳಗ ಎಲೆ ಇದೆ, ಬೈರಿಗೆ ಇದೆ, ನೇಗಿಲಿದೆ, ಕೂರಿಗೆ ಇದೆ, ಒರಳು ಕಲ್ಲು ಕೂಡ ಇದೆ. ಪ್ರಾಚೀನ ಕೃಷಿ ಸಲಕರಣೆಗಳು, ಒಳ್ಳೆಯ ಸಂಗ್ರಹ. ಈ ಪಶುಗಳಿಗೆ ಔಷಧಿಯನ್ನು ಕುಡಿಸೋದಕ್ಕೆ ಬಳಸ್ತಾ ಇದ್ದಿದ್ದು ಒಳಲೆ ಕೂಡ ಇದೆ. ಗೆಜ್ಜೆಗಳು, ಬುಟ್ಟಿಗಳು, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಬಾಗಲಕೋಟೆ ಇದರ ಅಂಗಸಂಸ್ಥೆಯಾದ ಬೆಂಗಳೂರಿನ GKVK ಆವರಣದಲ್ಲಿರುವ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದ 3 ದಿನಗಳ ಸಸ್ಯ ಸಂತೆ ಅಚ್ಚುಕಟ್ಟಾಗಿತ್ತು. ವಾಹನ ಸಂಚಾರದ ವ್ಯವಸ್ಥೆ,
ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಶ್ಲಾಘನೀಯವಾಗಿತ್ತು. ಅಧಿಕಾರಿಗಳು, ಅಧ್ಯಾಪಕರು, ವಿದ್ಯಾರ್ಥಿಗಳ ತಂಡಕ್ಕೆ ಧನ್ಯವಾದಗಳು. ನಮಸ್ಕಾರ.